ಮಗ ಮದ ಮದ ನಿದ ನಿಸ ಸಾನಿ ದ ನಿದ ಮದ ಮಗ ಮಗ ಸ ಸ ಗ ಮಗ ಮದ ಮದ ನಿದ ನಿಸ ಸಾನಿ ದ ನಿದ ಮದ ಮಗ ಮಗ ಸಾನಿ ಸದ ನಿ ಮದ ಗ ಮ ಸ ಸಾನಿ ಸದ ನಿ ಮದ ಗ ಮ ಸ ಗ ಮದ ನಿ ಸ ಗ ಮದ ನಿ ಸಾನಿ ದ ಮಗ ಸ. ಸಜ್ಜನರ ಭಕ್ತಿಗೆ ಹೆಚ್ಚೇನಿನ ಅಭಿಷೇಕವೇಗೆ, ಸಜ್ಜನರ ಭಕ್ತಿಗೆ ಹೆಚ್ಚೇನಿನ ಅಭಿಷೇಕವೇಗೆ, ಮಜ್ಜನಕ್ಕೆ ಶುದ್ಧೋದಕವೇಕೆ, ಮಜ್ಜನಕ್ಕೆ ಶುದ್ಧೋದಕವೇಕೆ, ಸಜ್ಜನರ ಭಕ್ತಿಗೆ ಹೆಚ್ಚೇನಿನ ಅಭಿಷೇಕವೇಗೆ, ಸಜ್ಜನರ ಭಕ್ತಿಗೆ ಹೆಚ್ಚೇನಿನ ಅಭಿಷೇಕವೇಗೆ. ಪೂಜೆಗೆ ಪತ್ರೆ ಪುಷ್ಪಗಳೇಕೆ, ಪೂಜೆಗೆ ಪತ್ರೆ ಪುಷ್ಪಗಳೇಕೆ, ಕಜ್ಜಾಯವೇಕೆ ನೈವೇದ್ಯಕ್ಕೆ, ಕಜ್ಜಾಯವೇಕೆ ನೈವೇದ್ಯಕ್ಕೆ, ಸಜ್ಜನರ ಭಕ್ತಿಗೆ ಹೆಚ್ಚೇನಿನ ಅಭಿಷೇಕವೇಗೆ, ಸಜ್ಜನರ ಭಕ್ತಿಗೆ ಹೆಚ್ಚೇನಿನ ಅಭಿಷೇಕವೇಗೆ. ಎನ್ನವರ ಗುರು ಶಿವಕುಮಾರ, ಎನ್ನವರ ಗುರು ಶಿವಕುಮಾರ, ಪ್ರಭುವರೊಲಿಸಲು ಪ್ರಭುವರೊಲಿಸಲು ಶುದ್ಧಾಂತರಂಗವೇ ಸಾಕು ನೋಡ, ಶುದ್ಧಾಂತರಂಗವೇ ಸಾಕು ನೋಡ, ಸಜ್ಜನರ ಭಕ್ತಿಗೆ ಹೆಚ್ಚೇನಿನ ಅಭಿಷೇಕವೇಗೆ, ಸಜ್ಜನರ ಭಕ್ತಿಗೆ ಹೆಚ್ಚೇನಿನ ಅಭಿಷೇಕವೇಗೆ, ಮಜ್ಜನಕ್ಕೆ ಶುದ್ಧೋದಕವೇಗೆ, ಮಜ್ಜನಕ್ಕೆ ಶುದ್ಧೋದಕವೇಗೆ, ಸಜ್ಜನರ ಭಕ್ತಿಗೆ ಹೆಚ್ಚೇನಿನ ಅಭಿಷೇಕವೇಗೆ, ಸಜ್ಜನರ ಭಕ್ತಿಗೆ, ಸಜ್ಜನರ ಭಕ್ತಿಗೆ, ಸಜ್ಜನರ ಭಕ್ತಿಗೆ ಹೆಜ್ಜೇನಿನ ಅಭಿಷೇಕವೇಗೆ. ನನಗೆ ಮಠದ ಬಗೆಗಿನ ಗೌರವ ಯಾಕೆ ಭಾಳ ಹೆಚ್ಚು ಅಂತ ಹೇಳಿದ್ರೆ, ಇದರ ಬೌದ್ಧಿಕ ಪರಂಪರೆ ಬಹಳ ದೊಡ್ಡದು, ಇದರ ಇಂಟೆಲೆಕ್ಚುಯಲ್ ಟ್ರೆಡಿಷನ್ ಬಹಳ ದೊಡ್ಡದ್ದು. ಸೊ ನನಗೆ ಆ ಇಂಟೆಲೆಕ್ಚುಯಲ್ ಟ್ರೆಡಿಷನ್, ಆ ಇಂಟೆಲೆಕ್ಚುಯಲ್ ಕನೆಕ್ಟ್ ಈ ಮಠದೊಂದಿಗೆ ಇರೋದರಿಂದಾಗಿ, ಮತ್ತು ಸ್ವಾಮೀಜಿಯವರ ಜೊತೆಗೆ ಯಾವಾಗ ಮಾತನಾಡಬೇಕಾದ್ರೂ ಕೂಡ ನಾವು ಒಂದು ಹೊಸ ವಿಚಾರದ ಬಗೆಗೆ, ಹೊಸ ಪುಸ್ತಕದ ಬಗೆಗೆ ಮತ್ತು ಜಗತ್ತಿನ ಅನೇಕ ವಿಚಾರಗಳನ್ನು ಅವರ ಜೊತೆ ಚರ್ಚೆ ಮಾಡುವ ಒಂದು ಅವಕಾಶ ಸಿಗ್ತದೆ. ಸೊ ಈ ಮಠದ ಇಂಟೆಲೆಕ್ಚುಯಲ್ ಟ್ರೆಡಿಷನ್, ಇದರ ಬೌದ್ಧಿಕ ಪರಂಪರೆ ಬಹಳ ದೊಡ್ಡದ್ದು, ಅದನ್ನು ನಾನು ಬಹಳ ಗೌರವಿಸ್ತೇನೆ. ಮತ್ತು ಶರಣ ಪರಂಪರೆಯ ಮಠಗಳು ಎಲ್ಲರನ್ನೂ ಒಳಗೊಳ್ಳುವಂತಹ ಪುರೋಗಾಮಿ ಪರಂಪರೆಯನ್ನು ಬೆಳೆಸಿರುವಂತಹ ಪರಂಪರೆಯದು ಮಠಗಳು. ಸೊ ಬಹಳ ಇನ್ಕ್ಲೂಸಿವ್ ಅಂತ ನಾವು ಯಾವುದನ್ನು ಹೇಳ್ತೀವಿ, ಆ ಥರದ ಒಂದು ಪರಂಪರೆಯನ್ನು ಶರಣ ಮಠಗಳು ಕರ್ನಾಟಕದಲ್ಲಿ ಬೆಳೆಸಿವೆ. ಆ ಇನ್ಕ್ಲೂಸಿವ್ ಪರಂಪರೆ ನಮಗಿವತ್ತು ಎಂದಿಗಿಂತಲೂ ಇವತ್ತು ಬಹಳ ಮುಖ್ಯ, ಮತ್ತು ಅದನ್ನು ನಾವು ಅದನ್ನು ಪೋಷಿಸೋದು ಬಹಳ ಮುಖ್ಯ. ಅದನ್ನು ಸ್ವಾಮೀಜಿಯವರು ಬಹಳ ಚೆಂದಾಗಿ ಮಾಡ್ತಾ ಇದ್ದಾರೆ. ಈ ಮಠಗಳು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಕೊಟ್ಟ ಕಾಣಿಕೆ ಬಹಳ ದೊಡ್ಡದು. ನೂರಾರು ವರ್ಷಗಳಲ್ಲಿ ವಚನಗಳು ಜನರ ಭಾವಜಗತ್ತನ್ನು ಮತ್ತು ಬೌದ್ಧಿಕ ಜಗತ್ತನ್ನು ಮತ್ತು ಅವರ ದಿನಚರಿಯನ್ನು ಬಹಳ ಗಾಢವಾಗಿ ಪ್ರಭಾವಿಸಿವೆ. ಮತ್ತು ನಾವಿವತ್ತು ಸೆಕ್ಯುಲರಿಸಮ್ ಅನ್ನೋ ಒಂದು ಪದವನ್ನು, ಜಾತ್ಯತೀತತೆ ಎನ್ನುವ ಪದವನ್ನು
ಬಳಸ್ತಾ ಇವೆ, ಬಹಳ ಸಾಮಾನ್ಯವಾಗಿ ಬಳಸ್ತಾ ಹೋಗ್ತೀವಿ, ಹೆಜ್ಜೆ ಹೆಜ್ಜೆಗೂ ಬಳಸ್ತೀವಿ. ಇದರ ಹುಟ್ಟು ಮತ್ತು ಬೆಳವಣಿಗೆಯನ್ನು ನಾವು ಪಶ್ಚಿಮದಿಂದ ಬಂದಂಥ ವಿಚಾರ ಇದು ಅಂತ ಸದಾ ತಿಳಿದಿರ್ತೀವಿ. ಆದರೆ ನಮ್ಮ ನಾಡಿನ ಬಹುತ್ವವನ್ನು ನಿಭಾಯಿಸಲು ಮತ್ತು ಅದು ನಮ್ಮ ನೆಲದಲ್ಲೇ ಹುಟ್ಟಿದ ಒಂದು ವಿವೇಕ ಅಂತ ತಿಳಿಯುವ ಕಾರ್ಯವನ್ನು ನಾವು ಚರಿತ್ರೆಯನ್ನು ಆ ರೀತಿಯಾಗಿ ನಾವು ಕಾಣುವ ಒಂದು ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ. ಸೊ ಸೆಕ್ಯುಲರಿಸಮ್ ಅಥವಾ ಜಾತ್ಯತೀತತೆ ಅನ್ನೋದು ಯುರೋಪಿನ ಎನ್ಲೈಟನ್ಮೆಂಟ್ ಐಡಿಯಾ ಆಗಿ ಬಂದದ್ದಲ್ಲ, ಅದು ನಮ್ಮಲ್ಲೇ ನಮ್ಮ ಶರಣ ಮಠಗಳು ಅವನ್ನು ಪಾಲಿಸ್ತಾ ಬಂದಿವೆ. ನಮ್ಮ ನಡುವೆ ಇರುವ ಬಹುತ್ವವನ್ನು ಹಿಡಿದಿಡುವಲು, ಆ ವಿವೇಕವನ್ನು ಹಿಡಿದಿಡಲು ಅದು ಬಹಳ ದೊಡ್ಡ ಕೆಲಸವನ್ನು ಮಾಡಿದೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ನಮ್ಮ ಜನರಲ್ಲಿ ಅಂದರೆ ಕರ್ನಾಟಕದ ಬಗೆಗೆ ಅಥವಾ ಕನ್ನಡದ ಬಗೆಗೆ ಕುರಿತಂತೆ ನಿರಭಿಮಾನ ಇದೆ ಅಂತ ಒಂದು ಸಣ್ಣ ಆಪಾದನೆ ಇದೆ. ಆದರೆ ನಾನು ಹೇಳಲಿಕ್ಕೆ ಬಯಸೋದೇನು ಅಂತ ಹೇಳಿದ್ರೆ, ನಮ್ಮಲ್ಲಿ ನಿರಭಿಮಾನವಾಗಲಿ ದುರಭಿಮಾನವಾಗಲಿ ಅಲ್ಲ, ಒಂದು ವಿವೇಕದಿಂದ ಕೂಡಿದ ಸದಾಭಿಮಾನ ಇದೆ. ಮತ್ತು ಈ ಸದಾಭಿಮಾನ ನಮಗೆ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಿದರೆ ಅದು ನಮ್ಮ ಶರಣರ ವಚನಗಳಿಂದ ಬಂತು ಅಂತ ನಮಗೆ ಅನ್ನಿಸ್ತದೆ. ಕಳೆದ 60 ವರ್ಷಗಳಲ್ಲಿ ವಚನಗಳು ನಮ್ಮ ಜನರಲ್ ಸ್ಟ್ರೀಮ್ ಆಫ್ ನಾಲೆಡ್ಜ್ಗೆ ಬಂದ್ಬಿಟ್ಟಿದೆ. ಅಂದರೆ ಅದು ನಾವು ಗೌರವಿಸಬೇಕಾದ ನಮ್ಮ ಕಲೆಕ್ಟಿವ್ ಸಿವಿಲೈಸೇಷನಲ್ ಪಾಸ್ಟ್, ಅಂದರೆ ನಮ್ಮ ಸಮಸ್ತ ಸಾಮೂಹಿಕ ನಾಗರಿಕತೆಯ ಭಾಗವಾಗಿ ಅದು ಗುರುತಾಗಿ ಮೈಲುಗಲ್ಲಗಳಾಗಿ ಹೊರಹೊಮ್ಮಿವೆ. ಅದು ನಮ್ಮ ಸಾಹಿತ್ಯದ ಭಾಗವಾಗಿಯೂ ಅದು ನಮ್ಮಲ್ಲಿ ಬೆಳೆದಿದೆ. ಜನಸಾಗರವೇ ಇಲ್ಲಿ ಸೇರಿದೆ, ಭಕ್ತಿಯ ಹೊಳೆಯೇ ಇಲ್ಲಿ ಹರಿದಿದೆ. ಇಂಥ ಭಕ್ತಿಯ ಹೊಳೆಯನ್ನು ಹರಿಸುವ ಮತ್ತು ಜ್ಞಾನ ದಾಸೋಹ ವಿದ್ಯಾ ದಾಸೋಹವನ್ನು ಉಣಿಬಡಿಸುವಂತಹ ನಮ್ಮ ಭಾಗದ ಅತ್ಯಂತ ಶ್ರೇಷ್ಠ ಗುರುಗಳಲ್ಲಿ ನಾಡಿನ ಅತ್ಯಂತ ಪ್ರತಿಷ್ಠಿತ ಮಠವಾಗಿರ್ತಕ್ಕಂತಹ ಶ್ರೀ ತರಳಬಾಳು ಜಗದ್ಗುರು ತರಳಬಾಳು ಮಠದ ಕಾರ್ಯಕ್ರಮ ಅಂದರೆ ಭಾಳ ಶಿಸ್ತಿನಿಂದ ಸಂಯಮದಿಂದ ಭಕ್ತಿಯಿಂದ ನಡೀತಕ್ಕಂಥ ಕಾರ್ಯಕ್ರಮ. ಸಮಯ ಪ್ರಜ್ಞೆಗೆ ಭಾಳ ಹೊತ್ತನ್ನು ನೀಡುವಂಥ ಮಠ ತರಳಬಾಳು ಮಠ. ನಾನು ಈ ಮಠದ ಬಗ್ಗೆ ಮತ್ತು ಈ ಮಠ ಹೊಂದಿರತಕ್ಕಂಥ ಜಾತ್ಯತೀತ ನಿಲುವು ಮತ್ತು ಜನರಲ್ಲಿ ಒಂದು ಭರವಸೆ ಮೂಡಿಸುವ ಅಲ್ಲಿ ಮತ್ತು ಬಡತನ ಇರಬಹುದು ಮತ್ತು ಅಜ್ಞಾನ ಇರಬಹುದು, ಆಮೇಲೆ ಮೂಢನಂಬಿಕೆ ಇರಬಹುದು, ಈ ರೀತಿಯಾದಂಥ ವಿಷಯಗಳನ್ನೇ ತೆಗೆದುಕೊಂಡು ಜನರಲ್ಲಿ ಮೌಢ್ಯದ ವಿರುದ್ಧನೂ ಕೂಡ ಅವರು ಅನೇಕ ಸಾರಿ ಸಿಡಿದೆದ್ದಿದ್ದಾರೆ. ಕೇವಲ ಬರೀ ಸ್ವಾಮೀಜಿಗಳಂದರೆ ಪಾದ ಪೂಜೆಗಳಿಗೆ ಬಂದಂಥ ಭಕ್ತಾದಿಗಳಿಗೆ ಆಶೀರ್ವಚನವನ್ನು ನೀಡಿ ಬರೀ ಭಕ್ತಿಯನ್ನು ಮತ್ತು ಕಾಣಿಕೆಯನ್ನು ಸ್ವೀಕಾರ ಮಾಡಿಕೊಳ್ಳೋ ಸ್ವಾಮೀಜಿಗಳು ಬಹಳಷ್ಟು ಜನರಿದ್ದಾರೆ. ಆದರೆ ಈ ಮಠದ ಸ್ವಾಮೀಜಿಗಳಿಗೆ ಒಂದು ಬದ್ಧತೆ ಇದೆ. ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಿದವರು ಅಂತಂದು ಹೇಳಿದರೆ ಪರಮ ಪೂಜ್ಯ ಲಿಂಗೈಕ್ಯ ಜಗದ್ಗುರುವಾದಂಥ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಗಳು ಅಂತಂದು ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತದೆ. ಹಳ್ಳಿಗಾಡಿನಲ್ಲಿ ಈ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಬೇಕು. ವಿದ್ಯೆಯಿಂದಲೇ ಮಾತ್ರ ನಮ್ಮ ಭವಿಷ್ಯ ರೂಪುಗೊಳ್ಳಲಿಕ್ಕೆ ಸಾಧ್ಯ. ವಿದ್ಯೆಯಿಂದಲೇ ಮಾತ್ರ ನಾವೆಲ್ಲವನ್ನು ಕೂಡ ಸಾಧನೆ ಮಾಡ್ಕೋಬಹುದು, ಎಲ್ಲವನ್ನು ಕೂಡ ಪಡಿಬಹುದು ಅನ್ನೋದನ್ನು ತಿಳಿ ಹೇಳಿ ನೂರಾರು ಶಾಲೆಗಳನ್ನು ತೆರೆದರು. ಆ ಶಾಲೆಗಳಲ್ಲಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಆ ವಿದ್ಯೆಯನ್ನು ಪಡೆಯುವಂಥ ಅವಕಾಶವನ್ನು ಕಲ್ಪಿಸಿದರು. ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಿದರು. ಸಹಪಂಥಿ ಭೋಜನವನ್ನು ಕೂಡ ಮಾಡಿದರು. ಸ್ವತಂತ್ರ ಬರೋಕ್ಕಿಂತ ಮುಂಚೆನೇ ಈ ಮೀಸಲಾತಿ ಅಂತಕ್ಕಂಥದ್ದು ಈ ಸಿರಿಗೆರೆ ಮಠದಲ್ಲಿ ಆರಂಭ ಆಯಿತು. ಮೀಸಲಾತಿ ಅಂಥದ್ದು ಆಮೇಲೆ ಮೀಸಲಾತಿ ಪ್ರವೇಶ ಇವೆಲ್ಲ ರಿಸರ್ವೇಷನ್ ಇವೆಲ್ಲ ಬಂದು ಆವಾಗಲೇ ದೂರದೃಷ್ಟಿ ಇಟ್ಕೊಂಡು ಎಲ್ಲ ಜನರನ್ನು ಕೂಡ ಒಟ್ಟಾಗಿ ನಮ್ಮವರು ಎಂಬತಕ್ಕಂಥ ಪ್ರೀತಿ ಮಮತೆಯ ತಾಯ್ತನದ ವಾತ್ಸಲ್ಯವನ್ನು ನೀಡಿರ್ತಕ್ಕಂಥ ಮಠ ಇದು ಅಂತಂದೇಳಿ ಹೇಳಿಕೆ ನನಗೆ ಭಾಳ ಹೆಮ್ಮೆ ಆಗುತ್ತಾ ಇದೆ. ಸ್ವಾಮೀಜಿಯವರು ಕೇವಲ ಬರೀ ವಿದ್ಯೆ ಕಡೆಗೆ ಆಮೇಲೆ ಮಠದ ಅಭಿವೃದ್ಧಿಯ ಕಡೆಗೆ ಮಾತ್ರ ಹೆಚ್ಚು ಗಮನ ಕೊಡಲಿಲ್ಲ. ನಮ್ಮ ಹಳ್ಳಿಯ ಜನ
ಕುಡಿಲಿಕ್ಕೆ ನೀರಿಲ್ಲ. ಮಳೆ ಯಾವ ಪ್ರಮಾಣದಲ್ಲಿ ಮಳೆ ಬರಬೇಕಾಗಿತ್ತು ಆ ಪ್ರಮಾಣದಲ್ಲಿ ಮಳೆ ಬರ್ತಾ ಇಲ್ಲ. ಬರಗಾಲದಲ್ಲಿದ್ದಾರೆ. ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನೀರಿಲ್ಲ, ಬೆಳೆ ಇಲ್ಲ, ಮೇವಿಲ್ಲದೆ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಮತ್ತೊಂದು ಕಡೆಗೆ ನಮ್ಮ ಜನರಿಗೆ ಉದ್ಯೋಗ ಇಲ್ಲ, ಹೊಲ ಇದ್ರೂ ಕೂಡ ನೀರಿಲ್ಲ, ಕರೆಂಟ್ ಇಲ್ಲ. ಈ ಎಲ್ಲ ಸಮಸ್ಯೆಗಳಿಂದ ಜನಗಳು ಇವತ್ತು ಊರಿಂದ ಊರಿಗೆ ವಲಸೆ ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೇನಾದ್ರೂ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಯಾವ್ಯಾವ ಕೆರೆಗಳು ಏನಿದ್ದಾವೆ, ತುಂಗಭದ್ರಾ ನದಿಯಿಂದ ಮತ್ತು ಸುಳೆಕೆರೆಯಿಂದ ನೀರನ್ನು ಬತ್ತಿ ಹೋಗಿರ್ತಕ್ಕಂಥ ಕೆರೆಗಳಿಗೆ, ಕೆರೆ ತುಂಬಿಸುವಂಥ ಯೋಜನೆಗಳಿಗೆ ಹೆಚ್ಚು ಒತ್ತನ್ನು ನೀಡಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಸರ್ಕಾರವನ್ನು ಬಹಳ ಪ್ರೀತಿ ಒಲಮೆಯಿಂದ ಒಲಿಸಿಕೊಂಡು ಆ ಮುಖ್ಯಮಂತ್ರಿಗಳಿಗೆ, ಆಳುವ ಅಧಿಕಾರಿಗಳಿಗೆ, ಜನನಾಯಕರುಗಳ ಮನಸ್ಸನ್ನು ಪರಿವರ್ತನೆ ಮಾಡಿ ಅವರ ಮನವೊಲಿಸಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಆ ಸಿಂಗ್ ಅವರು, ರಾಜೇಂದ್ರ ಸಿಂಗ್ರವ್ರನ್ನ ಅವರು ಮಾಡಿದಂಥ ಪ್ರಯೋಗನ ರಾಜಸ್ಥಾನಕ್ಕೆ ಹೋಗಿ ನಮ್ಮ ಸ್ವಾಮೀಜಿಯವರು ಅಲ್ಲಿ ನೋಡ್ಕೊಂಡು ಬಂದು ಅವರನ್ನು ಇಲ್ಲಿ ಕರೆದು ಇಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ. ಅವರ ಶಾಂತಿವನದಲ್ಲಿ ಒಂದು ದೊಡ್ಡ ಒಂದು ಡ್ಯಾಮ್ ಕಟ್ಟಿದ್ದಾರೆ. ನೀವು ನೋಡ್ಬೇಕನ್ನ ಬಹಳ ಎಷ್ಟು ಸುಂದರವಾಗಿದೆ ಅಂತಂದೇಳಿ ಆ ಒಂದು ಡ್ಯಾಮನ್ನು, ಚಿಕ್ಕದೊಂದು ಡ್ಯಾಮನ್ನು ಮಾಡಿದ್ರಿಂದ ಆ ಡ್ಯಾಮ್ನಲ್ಲಿ ಇವತ್ತು ನೀರು ತುಂಬಿ ಹರಿತಾ ಇದೆ. ಆ ಭಾಗದ ಎಲ್ಲ ಬಡ ಜನರ ಹೊಲಗಳಲ್ಲಿ ಮತ್ತು ಪಂಪ್ ಸೆಟ್ಗಳಲ್ಲಿ ನೀರು ಉಕ್ಕಿ ಹರಿತಾ ಇದೆ. ನಾವೆಲ್ಲ ಸಭೆ ಮಾಡುವಾಗ ಏನು ಮಾಡ್ತೀವಿ ಅಂದರೆ ಅವ್ರಿಗೆ ದುಡ್ಡು ಕೊಡ್ತೀವಿ, ಏನೇನೋ ಕೊಡ್ತೀವಿ. ಎಲ್ಲ ಜನನೆಲ್ಲ ಕರ್ಕೊಂಬಂದು ಅವ್ರನ್ನ ಕುಂದ್ರಿಸಿ ಎಲ್ಲ ರೀತಿಯಿಂದ ಅವ್ರನ್ನ ನೋಡ್ಕೊಂಡು ಕಳಿಸೋವರಿಗೂ ಕೂಡ ಜವಾಬ್ದಾರಿ ತಗೊಂಡ್ರೂ ಕೂಡ ನಮ್ಮ ಚೇರ್ ತುಂಬಿರಲ್ಲ. ಒಂದೊಂದ್ಸರಿ ರಾಜಕಾರಣಿಗಳ ಚೇರ್ಗಳು, ರಾಜಕಾರಣಿಗಳು ಹಾಕಿರ್ತಕ್ಕಂಥ ಚಪ್ಪರದ ಚೇರ್ಗಳು ತುಂಬೇ ಇರಲ್ಲ. ಆದರೆ ನೀವು ಹಾಕಿರೋ ಈ ಚೇರ್ಗಳು ಏನಿದಾವಲ್ಲ, ಇದು ಭಕ್ತಿಯ ಹೊಳೆ. ಯಾರಿಗೂ ಕೂಡ ನೀವು ದುಡ್ಡು ಕೊಟ್ಟಿಲ್ಲ, ಯಾರಿಗೂ ವೆಹಿಕಲ್ ಮಾಡಿ ಕೊಟ್ಟಿಲ್ಲ, ಯಾರಿಗೂ ಕೂಡ ಏನು ಗುಂಡಾಕೋಕ್ಕೂ ದುಡ್ಡು ಕೊಟ್ಟಿಲ್ಲ, ಏನಿಲ್ಲ. ಸ್ವಯಂ ಆಗಿ ಬಂದಿದ್ದಾರೆ ಇಲ್ಲಿ. ಅದು ಹೆಂಗಂದ್ರೆ ನೀವು ಬರೋಕ್ಕಿಂತ ಮುಂಚೆನೇ ಬಂದು ಅವ್ರು ಚೇರ್ ಹಿಡಿದು ಕೂತ್ಕೊಂಡ್ಬಿಡ್ತಾರೆ. ನಮ್ಮ ಸಮಾಜ ಅನೇಕ ವೈರುಧ್ಯಗಳಿಂದ, ಸಾಮಾಜಿಕ ಅವ್ಯವಸ್ಥೆಯಿಂದ, ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ. ಈ ಸಮಾಜಕ್ಕೆ ಒಂದು ಸಾಮಾಜಿಕ ಚಿಕಿತ್ಸೆಯನ್ನು ಕೊಡಬೇಕು, ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು. ಈ ಜಾತಿ ವ್ಯವಸ್ಥೆಯಿಂದ ಏನು ಸಮಾಜ ನಲುಗೋಗಿದೆ, ಅದರಿಂದ ಆರ್ಥಿಕ ಸಾಮಾಜಿಕ ಅಸಮಾನತೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಇದನ್ನು ತೊಡೆದುಹಾಕಬೇಕು. ತೊಡೆದುಹಾಕಿ ಮಾನವೀಯತೆಯ ಆಧಾರದ ಮೇಲೆ, ಮಾನವ ಧರ್ಮದ ಆಧಾರದ ಮೇಲೆ ಇರ್ತಕ್ಕಂಥ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಬಸವಾದಿ ಶರಣರು ಹೋರಾಟ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಇವತ್ತು ನೆನಕಬೇಕಾಗ್ತದೆ. ಆ ಬಸವಣ್ಣವರ ಸಮಕಾಲೀನರಿಗಿದ್ದಂಥವರು ಮರಳು ಸಿದ್ದರು ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾವು ತಿಳ್ಕೊಂಡಿದ್ದೇವೆ. ಯಾಕಂದರೆ ನಮಗೆಲ್ಲರಿಗೂ ಕೂಡ ಬದುಕುವ ಹಕ್ಕಿದೆ. ಹೇಗೆ ಶ್ರೀಮಂತರಿಗೆ ಹಕ್ಕುಗಳಿದ್ದಾವೋ ಅದೇ ರೀತಿ ಈ ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯ, ನಿರ್ಗತಿಕ ಮನುಷ್ಯ, ಅಸ್ಪೃಶ್ಯತೆಗೆ ಒಳಗಾಗಿರ್ತಕ್ಕಂಥ ಮನುಷ್ಯ, ಇವ್ರಿಗೂ ಕೂಡ ಬದುಕುವ ಹಕ್ಕಿದೆ. ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಹಕ್ಕಿದೆ ಅವರಿಗೆ. ಇದು ಈ ಒಂದು ಸಾಮಾಜಿಕ ರೋಗ ಏನಿದೆ, ಸಾಮಾಜಿಕ ಪಿಡುಗು ಏನಿದೆ, ಈ ಪಿಡುಗನ್ನು ತೊಲಗಿಸ್ಬೇಕು, ಹೋಗಲಾಡಿಸ್ಬೇಕು ಅಂತೇಳಿ ಇವರೆಲ್ಲರೂ ಕೂಡ ಹೋರಾಟವನ್ನು ಮಾಡಿದ್ರು. ಮರಳು ಸಿದ್ಧರು ಇರ್ಬೋದು, ಬಸವಣ್ಣವರು ಇರ್ಬೋದು. ನಮ್ಮ ಸಮಾಜದ ಜಾಸ್ತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಈ ಚಲನೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಿಕ್ಕಿದಾಗ ಮಾತ್ರ ನಾವು ಸಾಮಾಜಿಕ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಾಗಬೇಕಾದರೆ ಶಿಕ್ಷಣದ ಮೂಲಕವೇ ಹೊರತು ಬೇರೆ ಯಾವುದರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ಮನಗಾಣಬೇಕಾಗ್ತದೆ. ಅಂತ ಕೆಲಸವನ್ನು ಈ ತರಳಬಾಳು ಮಠ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸ್ಲಿಕ್ಕೆ ಬಯಸ್ತೀವಿ. ಅದಕ್ಕೆ ಪೂಜ್ಯ ಸ್ವಾಮೀಜಿಯವರು ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆಗಳನ್ನು, ಪ್ರೌಢಶಾಲೆಗಳನ್ನು ತೆರೆದು ಎಲ್ರಿಗೂ ಕೂಡ ಶಿಕ್ಷಣ ಕೊಡ್ತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದರಿಂದ
ಸರ್ಕಾರದ ಭಾರನೂ ಕೂಡ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈಗ ತಾನೇ ಅದು ಹೇಳ್ತಾ ಇದ್ರು, ಸ್ವಾಮೀಜಿ ಅವರು ಹೇಳ್ತಾ ಇದ್ರು, ನಾವು ಇತ್ತೀಚೆಗೆ ಸುಮಾರು 40 ಪ್ರಾಥಮಿಕ ಶಾಲೆಗಳನ್ನು ತೆಗೆದಿದ್ದೇವೆ. ಆ ಮೂಲಕ ಪ್ರಾಥಮಿಕ ಶಿಕ್ಷಣ, ಯಾಕಂದ್ರೆ ಎಲ್ರಿಗೂ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು. ಕೆಲವೇ ಜನರಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕದ ಸಾಲದು, ಎಲ್ರಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾನು 94-95ರಿಂದ 99ರವರೆಗೆ ಹಣಕಾಸಿನ ಮಂತ್ರಿಯಾಗಿದ್ದೆ. ದೇವೇಗೌಡರು, ಜೆ.ಎಚ್. ಪಟೇಲರು ಮುಖ್ಯಮಂತ್ರಿಗಳಾಗಿದ್ದರು. ಜೆ.ಎಚ್. ಪಟೇಲ್ 3.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಗೋವಿಂದೇಗೌಡರು ಪ್ರಾಥಮಿಕ ಶಿಕ್ಷಣ ಸಚಿವರಾಗಿದ್ದರು. ಉಪಾಧ್ಯಾಯರುಗಳು 1,10,000 ಜನ ಉಪಾಧ್ಯಾಯರುಗಳನ್ನು ನೇಮಕ ಮಾಡ್ತಕ್ಕಂಥ ತೀರ್ಮಾನವನ್ನು ನಾನು ಮಾಡಿದೆ. ಅದಕ್ಕೆ ಬೇಕಾದಂಥ ಹಣಕಾಸಿನ ನೆರವನ್ನು ಕೂಡ ಕೊಟ್ಟೆ. ಈಗಲೂ ಕೂಡ ಸುಮಾರು 29,000 ಜನ ಉಪಾಧ್ಯಾಯರುಗಳು ಖಾಲಿ ಇದ್ದಾರೆ. ನಾನು ಅದಕ್ಕೆ ಹೇಳಿದೆ ಶಿಕ್ಷಣ ಸಚಿವರಿಗೆ, ಕಿಮ್ಮನೆ ರತ್ನಾಕರ್ ಅವರಿಗೆ, ನೋಡಪ್ಪ, ಎಲ್ಲ ಖಾಲಿ ಇರ್ತಕ್ಕಂಥ ಶಿಕ್ಷಕರನ್ನು ಭರ್ತಿ ಮಾಡಬೇಕು. ಶಿಕ್ಷಕರೇ ಇಲ್ಲದ ಮೇಲೆ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಈ ವರ್ಷ 15,000 ಶಿಕ್ಷಕರನ್ನು ನೇಮಕ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿ ವರ್ಷ ಸುಮಾರು 4,000-5,000 ಜನ ಉಪಾಧ್ಯಾಯರುಗಳು ನಿವೃತ್ತರಾಗ್ತಾರೆ. ನಾನು ಅದಕ್ಕೆ ಶಿಕ್ಷಣ ಸಚಿವರಿಗೆ ಹೇಳಿದ್ದೀನಿ, ಪ್ರತಿ ವರ್ಷ ಎಷ್ಟು ಜನ ಶಿಕ್ಷಕರು ನಿವೃತ್ತಿ ಆಗ್ತಾರೆ ಅಷ್ಟು ಜನರನ್ನ ನೇಮಕ ಮಾಡಬೇಕು. ಯಾವುದೇ ಶಾಲೆಯಲ್ಲಿ ಉಪಾಧ್ಯಾಯರುಗಳು ಇಲ್ಲ ಅಂತಕ್ಕಂಥದ್ದು ಇರಬಾರದು ಅಂತಕ್ಕಂಥ ತೀರ್ಮಾನವನ್ನು ಕೂಡ ಮಾಡಿದ್ದೇನೆ. ಯಾಕೆ ನಾನು ಶಿಕ್ಷಣದ ಮಹತ್ವ ಏನು ಅಂತಕ್ಕಂಥದ್ದು ಸ್ವತಃ ಅನುಭವಕ್ಕೆ ಬಂದಿರತಕ್ಕಂಥದ್ದು. ನಾನು ಸ್ವಾಮೀಜಿಯವ್ರಿಗೆ ಹೇಳ್ತಾ ಇದ್ದೆ, ನಾನು 1ರಿಂದ 4ನೇ ತರಗತಿವರೆಗೆ ಹೋಗಲೇ ಇಲ್ಲ ಶಾಲೆಗೆ ಅಂತೇಳಿ. ನಮ್ಮಪ್ಪ ಅವಿದ್ಯಾವಂತ, ನಂಜೇಗೌಡರು ಅಂತೇಳಿ ನಮಗೆ ಜಾನಪದ ಕಲೆ ಕಲಿಸ್ಕೊಡ್ತಾ ಇದ್ದವರು. ಅವರು ನನಗೆ ಮರುಳಿನಲ್ಲಿ ಕನ್ನಡ ಅಕ್ಷರಗಳನ್ನು ಅಭ್ಯಾಸ ಮಾಡಿಸಿ ಕಾಗುಣಿತ, ಓದೋದು, ಬರೆಯೋದು, ಮಗ್ಗಿ ಇವೆಲ್ಲನೂ ಕೂಡ ಹೇಳ್ಕೊಟ್ರು. ಅದೃಷ್ಟವಶಾತ್ ಒಬ್ಬ ರಾಜಪ್ಪ ಅಂತೇಳಿ ಹೆಡ್ ಮಾಸ್ಟರ್ ಇದ್ರು ನಮ್ಮೂರು ಶಾಲೆಯಲ್ಲಿ. ಅವರು ನನ್ನನ್ನು ಕರ್ಕೊಂಡೋಗಿ ನೇರವಾಗಿ 5ನೇ ತರಗತಿಗೆ ಸೇರಿಸಿದ್ರು. 1ರಿಂದ 4ನೇ ತರಗತಿ ನಾನು ಓದಲೇ ಇಲ್ಲ, ನೇರವಾಗಿ 5ನೇ ತರಗತಿಗೆ. ಒಂದು ವೇಳೆ ರಾಜಪ್ಪ ನಮ್ಮೂರು ಬಂದು ಹೆಡ್ ಮಾಸ್ಟರ್ ಆಗದೆ ಹೋಗಿದ್ರೆ ನಾನು ವಿದ್ಯಾವಂತನೂ ಆಯ್ತಿರ್ಲಿಲ್ಲ, ವಕೀಲನೂ ಆಯ್ತಿರ್ಲಿಲ್ಲ, ಮಂತ್ರಿನೂ ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿ ಅಂತೂ ಆಗ್ತಾನೇ ಇಲ್ಲ, ಸಾಧ್ಯನೇ ಇರ್ತಿರ್ಲಿಲ್ಲ. ಅದರಿಂದ ನಾನು ರಾಜಪ್ಪನವರಿಗೆ ಎಷ್ಟು ವಂದನೆಗಳನ್ನು ಸಲ್ಲಿಸಿದ್ರು ಕೂಡ ಅದು ಕಮ್ಮಿನೇ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯತು. ಅದರಿಂದ ಶಿಕ್ಷಣ ಇದೆಯಲ್ಲ ಬಹಳ ಮುಖ್ಯ. ಅದಕ್ಕೋಸ್ಕರನೇ ಜಾತಿ ಯಾವಾಗ ಹೋಗ್ತದೆ, ಎಲ್ಲರಿಗೂ ಶಿಕ್ಷಣ ಸಿಕ್ಕಿದಾಗ, ಎಲ್ರಿಗೂ ಆರ್ಥಿಕ ಸಬಲತೆ ಬಂದಾಗ, ಜಾತಿಗಳ ನಡುವೆ ಸಮಾನತೆ ಬಂದಾಗ, ನಮ್ಮಲ್ಲಿ ಅಂತಹ ಒಂದು ಜಾಗೃತಿ ಬೆಳೆದಾಗ ಜಾತಿ ಕ್ರಮೇಣ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಅಲ್ಲದೆ ಬಹಳ ಕಷ್ಟ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರ ಈ ತರಳಬಾಳು ಮಠದವರು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಟ್ಟಿರ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಟ್ಟಿರ್ತಕ್ಕಂಥದ್ದು ಒಂದು ದೊಡ್ಡ ಕೆಲಸ ಅಂತಕ್ಕಂಥ ಮಾತನ್ನು ಹೇಳಿ ತರಳಬಾಳು ಮಠಕ್ಕೆ ನನ್ನ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೆ. ಸೊ ಹಾಗಾಗಿ ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು, ಕರ್ನಾಟಕ ಗುಡಿಸಲು ಮುಕ್ತ ರಾಜ್ಯ ಆಗಬೇಕು, ರೈತರ ಜಮೀನುಗಳಿಗೆ ನೀರು ಸಿಗಬೇಕು. ಇದು ನಮ್ಮ ಆದ್ಯತೆಯ ಕಾರ್ಯಕ್ರಮಗಳು. ಯಾಕಂತಂದರೆ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಪ್ರತಿಪಾದನೆ ಮಾಡುವಾಗ ಎಲ್ಲ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ, ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥ ಜನ, ಆ ಜನರಿಗೆ ನ್ಯಾಯ ಸಿಗಬೇಕು. ಇದನ್ನೇ ಬಸವಾದಿ ಶರಣರು ಹೇಳಿದ್ದು, ಇದೇ ಮರಳು ಸಿದ್ಧ ಹೇಳಿದ್ದು, ಇದನ್ನು ಎಲ್ಲರೂ ಕೂಡ ಶರಣರುಗಳು ಹೇಳಿರ್ತಕ್ಕಂಥದ್ದು. ನಮ್ಮಲ್ಲಿ ನಾನು ನೋಡಿದೆ, ಇಲ್ಲಿ ನಮ್ಮ ಎದುರುಗಡೆನೇ ಎಲ್ಲ ಧರ್ಮದ ಗ್ರಂಥಗಳು ಕೂಡ ಇಲ್ಲಿದ್ದಾವೆ, ಎಲ್ಲ ಧರ್ಮದಕ್ಕೂ. ಯಾಕಂದರೆ ಯಾವುದೇ ಧರ್ಮದಲ್ಲಿ ಜಾತಿಗಳ ನಡುವೆ, ಧರ್ಮಗಳ ನಡುವೆ ಗೋಡೆ ಕಟ್ಟಬೇಕು ಅಂತಕ್ಕಂಥದ್ದು ಯಾವ ಧರ್ಮನೂ ಕೂಡ ಹೇಳಲ್ಲ. ಎಲ್ಲ ಧರ್ಮಗಳು ಕೂಡ ಸಾರ್ತಕ್ಕಂಥದ್ದು ಮನುಷ್ಯತ್ವವನ್ನೇ. ಪ್ರತಿ ಧರ್ಮನೂ ಕೂಡ ಮನುಷ್ಯತ್ವಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಗೋಡೆಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥವರು ಸ್ವಾರ್ಥ ವ್ಯಕ್ತಿಗಳು ಯಾರಿದ್ದಾರೆ ಅವರು ನಿರ್ಮಾಣ ಮಾಡಿಸಿರ್ತಕ್ಕಂಥದ್ದು. ಧರ್ಮವನ್ನು
ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಕ್ಕಂಥದ್ದು, ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಜನರ ನಡುವೆ ಉಳಿ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಇವತ್ತು ಸರ್ವ ಧರ್ಮಗಳ ಗ್ರಂಥಗಳಲ್ಲಿ ಇಟ್ಟಿರ್ತಕ್ಕಂಥದ್ದು ಯಾಕಪ್ಪ ಅಂತಂದರೆ ಎಲ್ಲ ಧರ್ಮದ ಜನರು ಕೂಡ ಇವತ್ತು ಒಂದೇನೆ, ಎಲ್ಲರೂ ಕೂಡ ಮನುಷ್ಯರೇ. ಮುಂದಿನ ತರಳಬಾ ಹುಣ್ಣಿಮೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರು ಯಾರೇ ಇರಲಿ ಇಲ್ಲಿ ಬಹಿರಂಗವಾಗಿ ಹೀಗೆ ಸೇರಿ ಜನರ ಎದುರಿಗೇನೆ ಸಂವಾದ ಮಾಡಿದರೆ ವಿಧಾನಸಭೆಯ ಕಾರ್ಯಕಲಾಪಗಳು ಇನ್ನೂ ಅರ್ಥಪೂರ್ಣವಾಗ್ತವೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ಶ್ರೇಣೀಕೃತ ಸಮಾಜ ಏನಿದೆಯಲ್ಲ ಅದು ಹೇಗೆ ವರ್ಣಿಸ್ಬೋದು ಅಂದರೆ, ಈ ಮನೆ ಒಳಗೆ ಹಳೆಯ ಕಾಲದಲ್ಲಿ ಒಂದು ಸೋರೆ ಮೇಲೆ ಮತ್ತೊಂದು ಮೇಲಿಂದ ಮೇಲೆ 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 ಈ ಮಡಿಕೆಗಳನ್ನು ಜೋಡಿಸಿಡ್ತಾರೆ ಹೆಣ್ಣುಮಕ್ಕಳು. ಒಂದರ ಅಕ್ಕಿ, ಇನ್ನೊಂದರ ಬೇಳೆ, ಮತ್ತೊಂದರ ಇನ್ನೇನೋ ಜೋಳನೋ ರಾಗಿನೋ ಇನ್ನೇನೋ ಒಂದು ಮಡಿಕೆಯ ಮೇಲೆ ಮತ್ತೊಂದು ಮಡಿಕೆಯನ್ನು ಜೋಡಿಸಿ ಇಡ್ತಾರೆ. ಹಾಗೆ ಸಾವಿರಾರು ವರ್ಷಗಳಿಂದ ಭಾರತೀಯ ಸಮಾಜ ಹೀಗೆ ಒಂದು ಶ್ರೇಣೀಕೃತ ಸಮಾಜ ಆಗಿದೆ, ನಾನು ಮೇಲೂ ನೀನು ಕೆಳಗೆ. ಆದರೆ ಮೇಲಿರ್ತಕ್ಕಂಥ ಮಡಿಕೆ ಅದಕ್ಕೆ ಬುದ್ಧಿ ಇರಬೇಕು, ಕೆಳಗಿನ ಮಡಿಕೆಯನ್ನು ತೂತು ಮಾಡಿ ಒಡೆದು ಹಾಕಿದರೆ ನಿನ್ನ ಗತಿ ಏನಾಗುತ್ತೆ ಅನ್ನೋದು ಮೇಲಿರ್ತಕ್ಕಂಥ ಮಡಿಕೆ ತಿಳ್ಕೋಬೇಕು. ಏನಾಗುತ್ತೆ ಗತಿ ಅದರದ್ದು? ಕೆಳಗಿನ ಮಡಿಕೆ ಒಡೆದು ಹೋದರೆ ಮೇಲಿನ ಮಡಿಕೆ ಬಾಳೋಕ್ಕಾಗಲ್ಲ. ಈ ಅರಿವು ಇರಬೇಕು. ನಿಮಗೆಲ್ಲ ಗೊತ್ತಿದೆ, ಹಿಂದಿನ ಕಾಲದಲ್ಲಿ ಬಾವಿಗಳು, ಮುಂದುವರೆದ ಜನಾಂಗದರಿಗೆ ಒಂದು ಬಾವಿ, ಹಿಂದುಳಿದ ಕೇರಿಯಲ್ಲಿರ್ತಕ್ಕಂಥ ಹರಿಜನರಿಗೆ ಇನ್ನೊಂದು ಬಾವಿ. ಹರಿಜನರು ಮುಂದುವರೆದ ಜನಾಂಗದವರ ಹಟ್ಟಿಗೆ ಹೋಗಿ ಬಾವಿ ನೀರನ್ನು ಸೇದೋ ಹಾಗಿರಲಿಲ್ಲ, ನಿಷೇಧ ಇತ್ತು. ಯಾಕೆಂದರೆ ಅವರು ಕೀಳು ಅನ್ನುವ ಒಂದು ಪರಿಕಲ್ಪನೆ ಇತ್ತಾಗ. ಅದನ್ನು ಕುರಿತು ಶರಣರು ಹೇಳ್ತಾರೆ, ಹೊಲೆಯರ ಬಾವಿಯಲ್ಲೊಂದು ಎಲುಬು ನಟ್ಟಿದ್ದರೆ, ಒಂದು ಎಲುಬು ಏನಾದರೂ ಬಿದ್ದಿದ್ರೆ ಹೊಲೆ ಎಂಬುದು ಈ ಲೋಕವೆಲ್ಲ ಚೀತು ಅಂತ ಹೀಗಡಿತಾರೆ. ಅದರ ಮುಂದೆ ಪ್ರಶ್ನೆ ಮಾಡ್ತಾರೆ ಶರಣರು, ಹಲವೆಲವಿರುವ ಈ ಬಾಯಲ್ಲಿ ಅಲ್ಲದುದು ನುಡಿದರೆ ಹೊಲೆಯರ ಬಾವಿ ಇಂಥ ಕರಕಷ್ಟ ಕಾರಣ ರಾಮನಾಥ ಅಂತ. ಹರಿಜನರ ಕೇಳಿರತಕ್ಕಂಥ ಬಾವಿಯಲ್ಲಿ ಒಂದು ಮೂಳೆ ಇದ್ದರೆ ನೀವು ಹೀಗಳಿತೀರಿ, ಅದು ನಿಮ್ಮ ಬಾಯಿಗಿರೋದೇನಪ್ಪ? ನಿಮ್ಮ ಬಾಯಿಗಿರೋದು ಮೂಳೆನ ತಾನೆ, ಹಲ್ಲುಗಳು ಇನ್ನೇನು ಮೂಳೆನೇ ತಾನೆ. ಈ ಮೂಳೆ ಇರ್ತಕ್ಕಂಥ ಬಾಯಿಯಿಂದ ನೀವೇನಾದರೂ ಅಲ್ಲದ ಮಾತುಗಳನ್ನಾಡಿದರೆ, ಕೆಟ್ಟ ಮಾತುಗಳನ್ನಾಡಿದರೆ ಆ ಹರಿಜನರ ಕೇರಿಯಲ್ಲಿರತಕ್ಕಂಥ ಬಾವಿಗಿಂತಲೂ ಇದು ಕೆಟ್ಟದ್ದು ಅಂತ ಶರಣರು ಮಂದಟ್ಟು ಮಾಡಿಕೊಡ್ತಾ ಇದ್ದಾರೆ. ಈ ಕೆಲವು ತಿಂಗಳುಗಳ ಹಿಂದೆ ಈ ಭಾಗದ ಎಲ್ಲ ಕೆರೆಗಳು ತುಂಬಿ ತುಳುಕಿ ಹರಿತಾ ಇದ್ದಾವೆ. ಮುಖ್ಯಮಂತ್ರಿಗಳು ನೋಡಿದರು ಆ ಕೆರೆ ತುಂಬಿರೋ ದೃಶ್ಯವನ್ನು. ಅಪರೂಪದ ದೃಶ್ಯ ಅದು. ನಮ್ಮ ರೈತರ ಬೇಡಿಕೆ ಹೇಗೆ ಅಂತಂದರೆ ಭಾಳ ಚಿಕ್ಕ ಬೇಡಿಕೆ, ಭಾಳ ದೊಡ್ಡ ಬೇಡಿಕೆಗಳಲ್ಲ ಅವರು. ನೀವು ನೀರು ಕೊಡಿ ಅನ್ನೋದು ನಿಮ್ಮ ಬೇಡಿಕೆ. ಇದು ಹೇಗೆ ಅನಿಸುತ್ತೆ ನಮಗೆ ಅಂದರೆ, ನಮ್ಮ ರೈತರ ಬೇಡಿಕೆ ಆ ಚಾಕ್ಲೇಟ್ ಬೇಡಿಕೆ ಇದ್ದ ಹಾಗೆ, ಬೇರೆ ಈ ದೊಡ್ಡದೇನೂ ಅಲ್ಲ. ಸರ್ಕಾರದ ಸಾಲ ಎಷ್ಟಿದೆಯೋ ನೀವು ನೀರು ಕೊಡಿಸಿ ಸರ್ಕಾರದ ಎಲ್ಲ ಸಾವಿರಾರು ಕೋಟಿ ರೂಪಾಯಿ ಸಾಲವನ್ನು ನಮ್ಮ ರೈತರೇ ದುಡಿದು ತೀರಿಸ್ತಾರೆ ಎನ್ನುವ ನಂಬಿಕೆ, ವಿಶ್ವಾಸ ನಮಗಿಂತ ಹೆಚ್ಚಾಗಿ ನಿಮಗಿದೆ ಅಂತ ನಾವು ಭಾವಿಸ್ತೀವಿ. ಖಂಡಿತವಾಗಿಯೂ ರೈತರು ಶ್ರಮಜೀವಿಗಳು. ಈ ದೇಶದ ಬೆನ್ನೆಲುಬೇ ರೈತರು. ಆಯಾಯ ಪ್ರದೇಶದಲ್ಲಿರ್ತಕ್ಕಂಥ ನದಿಗಳನ್ನು ಕೆರೆಗೆ ಜೋಡಿಸ್ತಕ್ಕಂಥ, ಕೆರೆಯನ್ನು ತುಂಬಿಸ್ತಕ್ಕಂಥ, ಕೆರೆಯಿಂದ ಕೆರೆಗೆ ನೀರು ಹರಿಸ್ತಕ್ಕಂಥ ಒಂದು ದೃಢವಾದ ನಿರ್ಧಾರವನ್ನು ನಿಮ್ಮ ಸರ್ಕಾರ ಕೆರೆಗಳ ಪ್ರಾಧಿಕಾರ ಅಂತ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ರೆ, ಅದರಿಂದ ಮಾಡಿದರೆ ಇಡೀ ರಾಜ್ಯದ ಜನತೆ ಬಹಳ ಸುಖವಾಗಿ ರೈತರು ಅವ್ರ ಜೀವನವನ್ನು ನಡೆಸ್ತಾರೆ ಅಂತ ನಮಗನ್ಸುತ್ತೆ. ರೈತರು ಸುಖವಾಗಿದ್ದರೆ ಸರ್ಕಾರ ಸುಭದ್ರವಾಗಿರುತ್ತೆ. ಸರ್ಕಾರ ಸುಭದ್ರವಾಗಿದ್ದರೆ ದೇಶ ಅದ್ಭುತವಾದ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ತಂತ್ರಜ್ಞಾನ ಬಹಳ ಬೆಳೆದಿದೆ. ಆ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಲ್ಲಿ ಈ ಉಬ್ರಾಣಿ ಏತ ನೀರಾವರಿ ಹೇಗೆ ಯಶಸ್ವಿಯಾಗಿದೆಯೋ ಹಾಗೆ ಉಳಿದ ಎಲ್ಲ ನಮ್ಮ ರಾಜ್ಯದ ಭೂಭಾಗವನ್ನು, ಎಲ್ಲ ಕೆರೆಗಳನ್ನು ತುಂಬಿಸ್ತಕ್ಕಂಥ ಹಿಂದಿನ ರಾಜ ಮಹಾರಾಜರುಗಳು ಅವರ ಧ್ಯೇಯ ಇದಾಗಿತ್ತು. ನಮ್ಮ ಜನಪದ ಗೀತೆಯಲ್ಲೂ ಅದು ಬರುತ್ತೆ.
ಕೆರೆಯಂ ಕಟ್ಟಿಸು ದೇವಾಗಾರಮಂ ಮಾಡು. ನೀವು ದೇವಸ್ಥಾನ ಕಟ್ಟಿಸ್ತೀರೋ ಬಿಡ್ತೀರೋ? ಇಡೀ ದೇವರೇ ಈ ಪ್ರಪಂಚ ಸೃಷ್ಟಿ ಮಾಡಿರೋನು. ಬೆಟ್ಟಕ್ಕೆ ಚಳಿಯಾದೊಡೆ ಏನ ಹೊದ್ದಿಸುವಿರಯ್ಯ ಅಂತಾರೆ ಅಲ್ಲಮ ಪ್ರಭುಗಳು. ದೇವರ ನಿರ್ಮಾಣ ಇದು. ದೇವರಿಗೇನು ಥಂಡಿ ಆಗಲ್ಲ, ಶೀತ ಆಗಲ್ಲ ನೀವು ದೇವಾಲಯ ಕಟ್ಟಿಸ್ತೇ ಹೋದರೆ. ಆದರೆ ಕೆರೆ ಕಟ್ಟಿಸ್ಬೇಕು ನೀವು. ಆ ಕೆರೆ ಕಟ್ಟಿಸೋದಕ್ಕೆ ನೀವು ಸರ್ಕಾರ ನೆರವಾಗಬೇಕು. ಸಪ್ಪ ತಲೆದೂಗಿದರೆ ಒಳಲ ತನಿಗೆ ಸಪ್ಪ ತಲೆದೂಗಿದರೆ ಒಳಗಣ ವಿಷವ ಬಿಡಲನ್ನಕ್ಕ ಒಳಗಣ ವಿಷವ ಬಿಡಲನ್ನಕ್ಕ ಕೊಡಲ ತನಿಗೆ ಸಪ್ಪ ತಲೆದೂಗಿದರೆ ಕೊಡಲ ತನಿಗೆ ಸಪ್ಪ ತಲೆದೂಗಿದರೆ ಒಳಗಣ ವಿಷವ ಬಿಡಲನ್ನಕ್ಕ ಒಳಗಣ ವಿಷವ ಬಿಡಲನ್ನಕ್ಕ. ಹಾಡಿದರೇನು ಕೇಳಿದರೇನು ಹಾಡಿದರೇನು ಕೇಳಿದರೇನು ಸನಿ ಸಮಗ ಮಗ ಮನಿ ಪನಿ ಸಪನಿ ಮಪಗ ಮಸಗಮ ಸಾಮಿ ಹಾಡಿದರೇನು ಕೇಳಿದರೇನು ಹಾಡಿದರೇನು ಕೇಳಿದರೇನು ಹಾಡಿದರೇನು ಕೇಳಿದರೇನು ಹಾಡಿದರೇನು ಕೇಳಿದರೇನು ತನ್ನಲ್ಲುಳ ಅವಗುಣವ ಬಿಡದನ್ನಕ್ಕ ತನ್ನಲ್ಲುಳ ಅವಗುಣವ ಬಿಡದನ್ನಕ್ಕ ಒಳಗನರಿದು ಹೊರಗೆ ಮರೆತವರ ಒಳಗನರಿದು ಹೊರಗೆ ಮರೆತವರ ನೀನೆನಗೆ ತೋರ ಚನ್ನ ಮಲ್ಲಿಕಾರ್ಜುನ ನೀನೆನಗೆ ತೋರ ಚನ್ನ ಮಲ್ಲಿಕಾರ್ಜುನ ಕೊಳಲದನಿಗೆ ಸಪ್ಪ ತಲೆದೂಗಿದರೆ ಕೊಳಲದನಿಗೆ ಸಪ್ಪ ತಲೆದೂಗಿದರೆ ಒಳಗಣ ವಿಷವ ಬಿಡಲನ್ನಕ್ಕ ಒಳಗಣ ವಿಷವ It is really heartening that Jagat Guru Brahan Math, which was founded by a saint Sri Marula Siddha during 12th century, with the objective to help poor and the needy people of this area, has grown manifold over the years. This sacred Brahan Math continues to do the noble service to the society and for upliftment of the downtrodden people. Shri Taralabalu Jagat Guru Mahaswamiji, his contribution to the downtrodden, upliftment of their well-being
spread of knowledge through valuable education. His contribution to the development of our ancient language Sanskrit are well known across the globe. The unique teaching and spreading of human values by way of annual celebration emphasizing the national integrity and universal brotherhood is really laudable. In education, especially in the rural areas of the state, more than 40,000 students are regularly being provided quality education through 244 colleges and schools spread over 14 districts of the state. His Holiness Mahaswamiji is a great visionary, scholar, philanthropist, and academician who has earned several laurels and has authored many books and articles on Hindu vision of global peace, Hinduism and harmony and other related fields, which thereby sharing his thoughts and visions with the millions of his followers and well-wishers across the globe. He is always concerned about the welfare of the poorest and of the poor of the society, and through his innovative and thoughtful acts, he has prompted many corporates, many institutions to contribute their share for the welfare of the society too. ಇವತ್ತು ಒಂದು ಅತ್ಯಂತ ಪ್ರಸಿದ್ಧವಾದಂಥ ಬಹಳ ದಿವಸಗಳಿಂದ ಜನರಿಂದ ಬೇಡಿಕೆ ಇದ್ದಂಥ ಒಂದು ಪುಸ್ತಕವನ್ನು ಪೂಜ್ಯರು ಬಿಡುಗಡೆ ಮಾಡಿದ್ದಾರೆ. ಅದರ ಹೆಸರು ಅನುಭವ ಮಂಟಪದ ಐತಿಹಾಸಿಕತೆ ಅಂತಕ್ಕಂಥ ಒಂದು ಸಂಶೋಧನಾತ್ಮಕವಾದಂಥ ಪುಸ್ತಕ. ಇದು ಎಂಥ ಸಂದರ್ಭದಲ್ಲಿ ಹುಟ್ಟಿತು ಅನ್ನೋದಕ್ಕೆ ಕೆಲವು ಮಾತುಗಳಲ್ಲಿ ನಾನು ತಮಗೆ ತಿಳಿಯಪಡಿಸ್ತೇನೆ. ಇವತ್ತಿಗೆ ಸುಮಾರು 85 ವರ್ಷಗಳ ಹಿಂದೆ ಒಬ್ಬ ಕ್ರೈಸ್ತ ಉಪದೇಶಕರು, ಅವರ ಹೆಸರು ರೆವರೆಂಡ್ ಚೆನ್ನಪ್ಪ ಉತ್ತಂಗಿ ಅಂತಕ್ಕಂಥವರು, ಯಾವ ವಚನಗಳನ್ನು ಆಳವಾಗಿ ಅಭ್ಯಾಸ ಮಾಡಿದಂಥವರು ಒಂದು ಸಣ್ಣ ಪುಸ್ತಕವನ್ನು ಬರೆದರು. ಅದರ ಹೆಸರು ಅನುಭವ ಮಂಟಪ, ದ ಹಾರ್ಟ್ ಆಫ್ ಲಿಂಗಾಯತ್ ರಿಲಿಜನ್ ಅನ್ನತಕ್ಕಂಥ ಈ ಪುಟ್ಟ ಪುಸ್ತಕ. ಈ ಪುಟ್ಟ ಪುಸ್ತಕದಲ್ಲಿ ಅತ್ಯಂತ ಮಹತ್ವವಾದಂಥ ವಿಚಾರಗಳನ್ನು ಅವರು ಪಟ್ಟಿ ಮಾಡಿ ಕೊಟ್ಟರು. ಈ ಪುಸ್ತಕದಲ್ಲಿ ಅವರು ಹೇಳಿದ ಪ್ರಕಾರ ಅನುಭವ ಮಂಟಪವು ಬಸವಣ್ಣನವರಿಂದ ಬಸವ ಕಲ್ಯಾಣದಲ್ಲಿ, ಈಗೇನು ನಾವು ಬಸವ ಕಲ್ಯಾಣ ಅಂತೀವಲ್ಲ, ಆಗ ಅವರು ಆ ಕಲ್ಯಾಣದಲ್ಲಿದ್ದರು. ಆ ಕಲ್ಯಾಣದ ಆ ಜನಸಮೂಹದಲ್ಲಿ ಒಂದು ದೊಡ್ಡ ಮಂಟಪವನ್ನು ನಿರ್ಮಾಣ ಮಾಡಿದರು. ಅದರ ಒಳಗೆ ಶೂನ್ಯ ಸಂಪಾದನೆಯನ್ನು ನಿರ್ಮಿಸಿದರು. ಅದಕ್ಕೆ ಪ್ರಭುದೇವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು ಮತ್ತು ಲಕ್ಷದ ಮೇಲೆ 96,000 ಜನ ಅದಕ್ಕೆ ಸದಸ್ಯರಾದರು. ಅವರೆಲ್ಲರೂ ಈ ಪಾರ್ಲಿಮೆಂಟ್ನಲ್ಲಿ ಯಾವ ರೀತಿ ನಾವು ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ವಿಷಯಗಳನ್ನು ಕುರಿತು ಚರ್ಚೆ ಮಾಡ್ತೀವೋ ಅದೇ ರೀತಿಯಲ್ಲಿ ಅವರು ಚರ್ಚೆ ಮಾಡ್ತಿದ್ದರು. ಚರ್ಚೆ ಮಾಡಿ ಬಂದಂಥ ನಿರ್ಣಯಗಳನ್ನು ಅವರು ಬರೆದಿಡ್ತಿದ್ರು. ಆ ಬರೆದಿಡೋದಂದರೆ ಅವೇ ವಚನಗಳು. ಆ ವಚನಗಳನ್ನು ಬರೆದಿಡಲಿಕ್ಕೆ ಒಂದು ದೊಡ್ಡ ಗ್ರಂಥಾಲಯವನ್ನು ಅನುಭವ ಮಂಟಪದಲ್ಲಿ ಸ್ಥಾಪಿಸಿದ್ರು. ಅದಕ್ಕೆ ಮುಖ್ಯಸ್ಥನನ್ನಾಗಿ ವಚನ ಭಂಡಾರಿ ಶಾಂತರಸ ಅಂತ ನೇಮಿಸಿದರು. ಆಮೇಲೆ ಆ ವಚನಗಳೆಲ್ಲ ಇಡೀ ನಾಡಿನ ತುಂಬ ಹರಡಿದು. ಕಳೆದ ಶತಮಾನದಲ್ಲಿ ಇದು ಸುಳ್ಳು ಅಂತಕ್ಕಂಥ ಒಂದು ಮಾತನ್ನು, ದೊಡ್ಡ ಒಂದು ಲೇಖನವನ್ನು ಬರೆದು ಗುಲ್ಬರ್ಗಾದ ಒಬ್ಬ ಪ್ರಸಿದ್ಧ ವಕೀಲರಾದಂಥ ಕಪಟರಾರ್ ಕೃಷ್ಣರಾಯರು ಒಂದು ಲೇಖನವನ್ನು ಬರೆದರು. ಅದಕ್ಕೆ
ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಯಾರೂ 10 ವರ್ಷಗಳವರೆಗೆ ಆಗಲಿಲ್ಲ. ಕೊನೆಗೆ ಉತ್ತಂಗಿ ಚೆನ್ನಪ್ಪನವರು ಅದನ್ನು ಸಿದ್ಧ ಮಾಡಿ ಅದರ ಐತಿಹಾಸಿಕತೆಯನ್ನು ಕುರಿತು ಇಂಥ ದೊಡ್ಡ ಮಹತ್ವಪೂರ್ಣವಾದಂಥ ಒಂದು ಪುಸ್ತಕವನ್ನು ಬರೆದರು. ಈ ತರಳುಬಾಳ ಹುಣ್ಣಿಮೆ, ಈ ಮಹೋತ್ಸವ ಸ್ವಾಮಿಗಳು ಇದಕ್ಕೆ ಹೊಸ ತಿರುವು ಕೊಟ್ಟಿದ್ದಾರೆ. ಕೆರೆಗಳನ್ನು ಜೋಡಿಸೋದು, ನದಿಗಳನ್ನು ಜೋಡಿಸೋದಲ್ಲ, ಕೆರೆಗಳನ್ನು ಜೋಡಿಸೋದು ಭಾಳ ಜನ ಮಾತಾಡ್ತಾ ಇದ್ದಾರೆ, ಆದರೆ ಮಾಡೋರು ಕಡಿಮೆ ಇದ್ದಾರೆ. ಬಿಜಾಪುರ ಜಿಲ್ಲೆಯಲ್ಲಿ 1-2-3 ಕೆರೆಗಳನ್ನ ಭರ್ತಿ ಮಾಡಿದಂಗೆ ಆಯಿತು, ಕೆಲಸ ಬಿಟ್ಟುಬಿಟ್ರು. ಬೇರೆ ಕಡೆ ನಮ್ಮ ರಾಜ್ಯದಲ್ಲಿ 36,000 ಕೆರೆಗಳಿವೆ. ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಚನ್ನಗಿರಿ, ಈಗ ದಾವಣಗೆರೆಗೆ ಸೇರಿದರೂ ಕೂಡ ಇದು ಶಿವಮೊಗ್ಗ ಜಿಲ್ಲೆಯ ಭಾಗವಾಗಿತ್ತು ಅನ್ನೋ ಹೇಳ್ತಾನೆ. ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ 4,000 ಕೆರೆಗಳಿವೆ. ಇವೆಲ್ಲ ತುಂಬಿದರೆ ರೈತನಿಗೆ ಸಮೃದ್ಧಿ ಆಗ್ತದೆ. ಆ ಕೆಲಸವನ್ನು ಮಹಾಸ್ವಾಮಿಗಳು ಕಂಡಿದ್ದಾರೆ. ಒಂದು ರೀತಿಯಿಂದ ಅವರನ್ನು ಆಧುನಿಕ ಋಷ್ಯಶೃಂಗ ಅಂತ ಕರಿಬಹುದು. ಋಷ್ಯಶೃಂಗ ಎಲ್ಲೆಲ್ಲಿ ಹೋಗ್ದ ಅಲ್ಲಲ್ಲಿ ಮಳೆ ಆಗ್ತಿತ್ತಂತೆ. ಹಾಗೆ ಈ ಗುರುಗಳು ಎಲ್ಲೆಲ್ಲಿ ಕೆರೆಗಳನ್ನು ಜೋಡಿಸ್ಬೇಕು ಅಂತಾರೆ, ಅಲ್ಲಿ ಸಮೃದ್ಧಿ ಆಗಿದೆ. ಭಾಳ ಕಷ್ಟ ಇದೆ ನಮ್ಮ ದೇಶದಲ್ಲಿ ಜನರಿಗೆ ತಿಳುವಳಿಕೆ ತಂದುಕೊಡೋದು, ಭಾಳ ಕಷ್ಟ ಇದೆ. ಅದಕ್ಕೆ ಅನ್ಯಾಯ, ಅಸತ್ಯ ಇವೆಲ್ಲ ತಾಂಡವವಾಡೋದು ಕಾರಣ ಜನರಲ್ಲಿ ಅಜ್ಞಾನ ಮತ್ತು ಧೈರ್ಯದ ಅಭಾವ ಇವೆರಡೂ ತುಂಬಿಕೊಂಡಿವೆ. ಆದ್ದರಿಂದ ನೀವು ಬಾಯಿ ತೆರೆಯೋದನ್ನು ಕಲಿಬೇಕು. ನಿಮಗೆ ಬಾಯಿ ಬರಬೇಕು. ಬಾಯಿ ಮುಚ್ಕೊಂಡಿದ್ದರೆ ನಿಮ್ಮ ಮೇಲೆ ಸವಾರಿ ಮಾಡ್ತಾರೆ ಜನರು. ಆದ್ದರಿಂದ ಕರ್ನಾಟಕದಲ್ಲೇ ಆಗಲಿ, ಭಾರತದಲ್ಲೇ ಆಗಲಿ, ಏನೇ ಅನ್ಯಾಯ ನಡೆದರೂ ಕೂಡ ನಮ್ಮ ಜನ ಬಾಯಿ ತೆರಿಬೇಕು, ಪ್ರತಿಭಟನೆ ವ್ಯಕ್ತ ಮಾಡಬೇಕು. ನಾನು ಹೇಳ್ತಾ ಇದ್ದೇನೆ, ಎಷ್ಟೋ ಜನ ಅಂತಾರೆ, ಏನು ರೀ ನಿಮಗೆ 96 ವರ್ಷ ಆಯ್ತು, ಎಲ್ಲಿವರೆಗೂ ಫೈಟ್ ಮಾಡ್ತೀರಿ ಎಂದು. ನಾ ಹೇಳಿದೆ, ನನ್ನ ಜೀವ ಇರೋ ತನಕ ನಾ ಅನ್ಯಾಯದ ವಿರುದ್ಧ ನಾ ಧ್ವನಿ ಎತ್ತುತ್ತೇನೆ. ಎಂದೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದಿಲ್ಲ. ನೀವು ಬಾಯಿ ಮಾಡಿರಿ, ಏನು ಮಾಡಬೇಕು, ನಿಮ್ಮನ್ನು ಎಚ್ಚರಿಸ್ಬೇಕು, ಏನು ಮಾಡಬೇಕು ಹೇಳ್ರಿ. ಇದರಿಂದ ನೀವೆಲ್ಲ ಧೈರ್ಯವಂತರಾಗಬೇಕು, ಧ್ವನಿ ಮಾಡಬೇಕು, ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಬೇಕು, ಎಂದೂ ಸುಮ್ಮನೆ ಇರಬಾರ್ದು. ಇದರಲ್ಲಿ ಕುಂದು ಕೊರತೆಗಳಿವೆ, ಆದರೆ ನಾನು ನಿರಾಶಾವಾದಿಗಳೇ, ನಾನು ಆಶಾವಾದಿ. ಇವತ್ತಲ್ಲ ನಾಳೆ ಈ ಪರಿಸ್ಥಿತಿ ಬದಲೇ ಆಗ್ತದೆ. ಇಲ್ಲಿ ನಿಮ್ಮನ್ನೆಲ್ಲ ಕೇಳ್ತೀನಿ, ಇಂದಿರಾ ಗಾಂಧಿಯವರು ಸೋಲ್ತಾರೆ ಅಂತ ಯಾರು ತಿಳಿದಿದ್ರು? ಸೋತ್ರ ಇಲ್ಲೋ? ಜನಗಳಲ್ಲಿ ಒಂದು ಅಸಾಮಾನ್ಯವಾದ ಶಕ್ತಿ ಇದೆ, ಅದು ಕಾಲ ಬಂದಾಗ ಪ್ರಕಟ ಆಗ್ತದೆ, ಸುಮ್ಮನೆ ಇರೋದಿಲ್ಲ. ಆದ್ದರಿಂದ ಇದು ಒಮ್ಮೆ ಕೆಳಗೆ ಹೋಗ್ತದೆ, ಒಮ್ಮೆ ಮೇಲೆ ಬರ್ತದೆ. ಅದನ್ನು ಈ ಕೆಳಗೆ ಹೋಗಿ ನಾವು ಹೋಗಿದ್ದೇವೆ, ನೀವೇ ಹೇಳ್ರಿ ಎಷ್ಟು ಕೆಳಗೆ ಹೋಗಿದ್ದೇವೆ ಅಂದರೆ ಕೆಳಗೆ ಹೋಗೋದಕ್ಕೆ ಸ್ಥಳ ಉಳಿದಿಲ್ಲ, ಅಷ್ಟು ಕೆಳಗೆ ಹೋಗಿದ್ದೇವೆ. ಆದರೆ ಕೆಳಗೆ ಬಿದ್ದಂಥ ಜನ ನಾವು ಮೇಲಕ್ಕೆ ಬಂದೇ ಬರ್ತೇವೆ. ಒಳ್ಳೆಯ ಜನ ಇದ್ದಾರೆ, ಅವರು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಈ ಇಷ್ಟೊಂದು ಜನ ಬರ್ತಾರಲ್ಲ, ಇವತ್ತು ಸಿದ್ದರಾಮಯ್ಯನನ್ನ ಹೇಳಬೇಕು ಅಂತ ಮಾಡಿದ್ದೆ. ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷ ಆಗುವಾಗ ಪೆಂಡಾಲ್ ಹಾಕೋದಕ್ಕೆ ಎಷ್ಟು 40-50 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ನಾವು ಸ್ವಾಮಿಗಳನ್ನ ಕೇಳಿದೆ, ಹೋಗ್ತಾರೆ ಬಂದು, ನೀವು ಇದನ್ನು ಹಾಕೋದಕ್ಕೆ ಎಷ್ಟು 5-6 ಲಕ್ಷ ರೂಪಾಯಿ ಖರ್ಚಾಗಿರಬೇಕು ಅಂತಂದು. 5-6 ಲಕ್ಷ ರೂಪಾಯಿದಾಗ ಇಂಥ ವಿಶಾಲವಾದ ಪೆಂಡಾಲ್ ಹಾಕೋದು ಸಾಧ್ಯ ಇದ್ದರೆ ಸಾಹಿತ್ಯ ಪರಿಷತ್ನವ್ರು ಯಾಕೆ 40-50 ಲಕ್ಷ ರೂಪಾಯಿ ಖರ್ಚು ಮಾಡಿ ಹೋಗ್ಬೇಕು? ತಿನ್ನೋದಕ್ಕೇನಾದರೂ ಒಂದು ಲಿಮಿಟ್ ಇದೆ ಏನು? ಏನು ಮಾಡಬೇಕಪ್ಪ, ನಿಮಗೆ ಅದನ್ನು ತಿಳಿಯೋದಿಲ್ಲ. ಆದ್ದರಿಂದ ನಾನಂತೂ ಊದೋ ಶಂಕ ಊದಿದ್ದೀನಿ, ಆಗೋ ದೇವ್ರ ಪೂಜೆ ಆಗಲಿ. ನೀವು ಮಾತ್ರ ಬಾಯಿ ತೆರೀರಿ, ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಿರಿ, ಎಂದೂ ಬಾಯಿ ಮುಚ್ಕೊಂಡು ಇರಬೇಡಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ.
ಊರಿಗೊಬ್ಬ ದಾಸ ಬಂದ ಗೋವಿಂದ ಗೋವಿಂದ ಊರಿಗೊಬ್ಬ ದಾಸ ಬಂದ ಗೋವಿಂದ ಗೋವಿಂದ ಅವತ್ತು ಮುಂಚೆ ಎದ್ದನಪ್ಪ ಗೋವಿಂದ ಗೋವಿಂದ ಮುಖ ಮೂತಿ ತೊಳೆದನಪ್ಪ ಗೋವಿಂದ ಗೋವಿಂದ ಊರಿಗಿಂದ ಜೋಳದವರವ ಗೋವಿಂದ ಗೋವಿಂದ ಊರು ಊರು ತಿರುಗಿದನಪ್ಪ ಗೋವಿಂದ ಗೋವಿಂದ ಸಾರೆ ಕಾಳು ಹುಟ್ಟಲಿಲ್ಲ ಗೋವಿಂದ ಗೋವಿಂದ ಊರಿಗಿಂದ ಜೋಳದವಲವ ಗೋವಿಂದ ಗೋವಿಂದ ಜೋಳದ ಹೊಲಕ್ಕೆ ನುಗ್ಗಿದನಪ್ಪ ಜೋ 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 ಕಂದ ನೀ ಸುಮ್ಮನೆ ಮಲಗೋ ಕಂದಯ್ಯ ಜೋ 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 ಕಂದ ನೀ ಸುಮ್ಮನೆ ಮಲಗೋ ಕಂದಮ್ಮ ಸುಮ್ಮನೆ ಮಲಗೋ ಕಂದಮ್ಮ ಸುಮ್ಮನೆ ಮಲಗೋ ಕಂದಮ್ಮ ಜೋ 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 ಕಂದ ನೀ ಸುಮ್ಮನೆ ಮಲಗೋ ಕಂದಮ್ಮ ಜೋ 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 ಸಿರಿಗೆರೆಯ ಸೀಮಂತ ತರಳಬಾಳು ಧೀಮಂತ ಸಿರಿಗೆರೆಯ ಸೀಮಂತ ತರಳಬಾಳು ಧೀಮಂತ ಶಿವಕುಮಾರ ಹೇಮಂತನೇ ಶಿವಕುಮಾರ ಹೇಮಂತನೇ ಸಿರಿಗೆರೆಯ ಸೀಮಂತ ತರಳಬಾಳು ಧೀಮಂತ ಸಿರಿಗೆರೆಯ ಸೀಮಂತ ತರಳಬಾಳು ಧೀಮಂತ ಶಿವಕುಮಾರ ಹೇಮಂತನೇ ಶಿವಕುಮಾರ ಹೇಮಂತನೇ ವಂದನೆ ವಂದನೆ ನಿನಗೆ ಅಭಿವಂದನೆ ವಂದನೆ ವಂದನೆ ನಿನಗೆ ಅಭಿವಂದನೆ ಶಿಲ್ಪಿಯಾದ ಗುರುವೇ ಶ್ರೀ ಗುರುವೇ ಅಮರ ಶಿಲ್ಪಿಯಾದ ಗುರುವೇ ಶ್ರೀ ಗುರುವೇ ವಂದನೆ ವಂದನೆ ನಿನಗೆ ಅಭಿವಂದನೆ ವಂದನೆ ವಂದನೆ ನಿನಗೆ ಅಭಿವಂದನೆ ಸಿರಿಗೆರೆಯ ಸೀಮಂತ ತರಳಬಾಳು ಧೀಮಂತ ಸಿರಿಗೆರೆಯ ಸೀಮಂತ ತರಳಬಾಳು ಧೀಮಂತ ಶಿವಕುಮಾರ ಹೇಮಂತನೇ ಶಿವಕುಮಾರ ಹೇಮಂತನೇ ವಂದನೆ ವಂದನೆ ನಿನಗೆ ಅಭಿವಂದನೆ ವಂದನೆ ವಂದನೆ ನಿನಗೆ ಅಭಿವಂದನೆ. ಇದುರುಗಾದಲ್ಲಿ ನೋಡ ಸದರಿನಾಗೊಬ್ಬ ಮಲಗ್ಯಾನ 18 ನೋಡ ಇದುರುಗಾದಲ್ಲಿ ನೋಡ ಸದರಿನಾಗೊಬ್ಬ ಮಲಗ್ಯಾನ ಸದರಿನಾಗೊಬ್ಬ ಮಲಗ್ಯಾನ ನಮ್ಮ ಬಸವ ಸದರ ನೋಡಾಕ ಶಿವ ಬಂದಾನ. ಎಡ್ಡೆತ್ತು ಹೊಡ್ಕೊಂಡು ಕಂಟ್ಯಾಗ ಬರುವಾಗ ಗಂಟು ಬಿದ್ದಾಳ ಇದಿಮಾಯಿ ಗಂಟು ಬಿದ್ದಾಳ ಇದಿಮಾಯಿ ಹೊಟ್ಯಾಗ ಬಂಟ ಹುಟ್ಟ್ಯಾನ ಬಸವಣ್ಣನ. ರೈತರು ಬಸವಣ್ಣನ ಇಷ್ಟೆಲ್ಲ ಬಾಯ್ತಂಬು ವರ್ಣನೆ ಮಾಡಿದ್ರು. ಆದರೆ ಇವತ್ತು ನೀವು ಹಳ್ಳಿಗಳಿಗೆ ಹೋಗ್ರಿ, ಯಾರ ಮನೆಯಾಗ ಎತ್ತದವಪ್ಪ? ದೊಡ್ಡ ದೊಡ್ಡ 8 ಎತ್ತಿನ ಕಮ್ಮತ್ತಿರುವಂಥ ರೈತರೆಲ್ಲ ಇವತ್ತು ಎತ್ತು ಮಾರಿಬಿಟ್ಟಾರ. ಆಧುನಿಕ ಪದ್ಧತಿಯ ಒಕ್ಕಲ್ತನ, ಆಮೇಲೆ ಆಳುಗಳು ಸಿಗೋದಿಲ್ಲ ಅನ್ನುವಂಥ ಒಂದು ಕಾರಣ. ಎಷ್ಟು ಚಂದ ನಮ್ಮ ಜನ 8 ಎತ್ತು ತಿಂದು ಬಿಟ್ಟದು 4 ದಂಟು ತಿಂದು ಹಸುಗಳು ಹಾಲು ಕೊಡ್ತಿದ್ದು. ರಾತ್ರಿ ಹಾಲು ಹೆಪ್ಪು ಹಾಕಿದ್ರೆ ಮುಂಜಾನೆದ್ದು ಸೊಗಸಾದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ
ಮಕ್ಕಳು 4 ರೊಟ್ಟಿ ಮೊಸರು ಹೊಡೆದು ಗದ್ದಿಗೆ ಹೋಗಿಬಿಟ್ರೆ ಹೊತ್ತು ಮುಳುಗುತ್ತಾನೆ, ಯವ್ವ ನನಗೆ ಹೊಟ್ಟೆ ಸ್ಥಿತಿ ಅಂದಿರಬಾರ್ದು. ಇವತ್ತು ಯಾರ ಮನೆಯಾಗೂ ಎತ್ತು ಇಲ್ಲ, ಹಸುನೂ ಇಲ್ಲ, ಎಮ್ಮಿನೂ ಇಲ್ಲ. ಸಾವಯವ ಕೃಷಿ ಮಾಡಿರಿ ಅಂತ ಹೇಳ್ತಾರೆ ರೈತರಿಗೆ. ಒಳ್ಳೆಯದು ಮಾಡೋಣ. ಮನೆಯಾಗ ಎತ್ತಿಲ್ಲ, ಎಮ್ಮಿಲ್ಲ, ಆಕಳಿಲ್ಲ, ಸೆಗಣಿ ಗೊಬ್ಬರ ಇಲ್ಲ. ಮತ್ತು ಅವು ಎತ್ತು ಆಕಳ ಇಲ್ಲ ಅಂದ್ರೆ ಸೆಗಣಿ ಎಲ್ಲಿಂದ ಬರಬೇಕು? ಸೆಗಣಿ ಇಲ್ಲ ಅಂದ್ರೆ ಸಾವಯವ ಗೊಬ್ಬರ ಎಲ್ಲಿಂದ ತಂದು ಹಾಕ್ಬೇಕು? ಈಗ ಟ್ರ್ಯಾಕ್ಟರ್ ತಂದು ನಿಲ್ಸ್ಯಾರಲ್ಲ ಮನೆ ಮುಂದೆ, ಆ ಟ್ರ್ಯಾಕ್ಟರ್ ಏನು ಸೆಗಣಿ ಹಾಕ್ತದೇನ್ರಿ? ಅದು ನಮ್ಮ ಸಂಸ್ಕೃತಿ. ಮುಂಜಾನೆ ಎದ್ದ ಕೂಡಲೇ ಹೆಣ್ಮಕ್ಳು ಮನೆಯೆಲ್ಲ ಕಸಗುಡಿಸಿ, ಸಾರಣೆಗೈದು, ರಂಗವಲ್ಲಿಯನ್ನಿಟ್ಟು, ಧೂಪ ದೀಪವನ್ನೆತ್ತಿ, ತಂಗಿ ಕರ್ಕೊಂಡು ಬಂದು ಬೀಸುಕಲ್ಲಿ ಮುಂದೆ ಕೂತ್ಕೊಂಡು ಗೋಣ್ ಹಾಕಿ ಹಾಕಿ ಬೀಸಾಕಿ ಕುಂತು ಬಿಟ್ರೆ ನಾಗರ ಹಾವ ಹೆಡಿ ಎತ್ತಿ ಆಡಿದಷ್ಟು ಚಂದ ಕಾಣಬೇಕು. ಗರ್ಗರ್ರನೋ ಬೀಸು ಕಲ್ಲಿನ ಸಪ್ಪಳ, ಗಿಲ್ ಅನ್ನೋ ಕೈಯನ್ನು ಬಳಿ ಸಪ್ಪಳ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆದಂಗಾಗಬೇಕು. ಈ ಪೆಟ್ಟಿಗೆ ತಬಲ ಯಾಕೆ ಹತ್ತಾಕ್ ಹೋದ? ಆ ನಸುಕಿನ ಜಾವದೊಳಗೆ ಆ ತಾಯಿ ಹೇಳೋಳು, ಬೆಳಗಾಗೆ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗಿ ಬೆಳೆಯೋಳ, ಎಳ್ಳು ಜೀರಿಗಿ ಬೆಳೆಯೋಳ ಭೂತಾಯಿ, ಎದ್ದೊಂದು ಘಳಗಿ ನೆನದೇನೋ. ರೈತ ಹೊಲಕ್ಕೆ ಹೋಗೋ ಅವಸರ, ಬಂಡಿ ಹೂಡಿ ನಿಂತಿರ್ತಾನೆ ಹೊರಗೆ, ಬಾರ್ಕೋಲ್ ಚಡಾಶಿ ಕೇಳ್ತಾನೆ, ನೀ ಹಾಡ್ಕೊಂತ ಕುಂದಿರ್ತೇನೆ, ನನ್ನ ಜೊತೆಗೆ ಹೊಲಕ್ಕೆ ಬರ್ತೀಯ? ಅಯ್ಯ ನಂದರ ಏನೈತಿ, ಕಟಕಟಿ ರೊಟ್ಟಿ, ಕೊರದ ಹಿಟ್ಟಿನ ಪಲ್ಯ, ಮುಳುಗಾಯಿ ಎಣಗಾಯಿ, ಕೆನೆಕೆನಿ ಮೊಸರು, ಬೆಳ್ಳುಳ್ಳಿ ಬುತ್ತಿ, ಗಂಟು ಕಟ್ಟಿ, ಕರಿ ಚಂದ್ರಕಾಳಿ ಸೀರೆ ಉಟ್ಕೊಂಡು, 3 ಬಟ್ಟಿ ಬುತ್ತಿ, ಕುಂಕುಮ ಬಟ್ಟು ನೆತ್ತಿ ಮ್ಯಾ ಬುತ್ತಿ, ಕೈಯಾಗ ಕುಡುಗೋಲು ಹಿಡ್ಕೊಂಡು ಒಕ್ಕಲಿಗಿತ್ತಿ ಭರ್ ಬಂದುಬಿಟ್ರೆ ಕೈ ಎತ್ತಿ ಮುಗಿಬೇಕಾ ತಾಯಿ. ಗಂಡ ಹೆಂಡತಿ ಹೊಲಕ್ಕೆ ಅದು ಹೆಂಗೆ ಬಂದರು? ದೇವರ ನಾಮಸ್ಮರಣೆ ಮಾಡಿ ಗಂಡ ಕೂರ್ಗಿ ಹಿಡಿದು ಮುಂದೆ ಬಿತ್ಕೋಂತ ಹೋಗಬೇಕು, ಹೆಂಡತಿ ಹಿಂದಿಂದ ಅಕ್ಕಡಿ ಹಾಕೋಂತ ಹೋಗ್ಬೇಕು. ಕಾಲಕ್ಕೆ ಸರಿಯಾಗಿ ಮಳೆಯಾಗಿ ಆಳೆತ್ರಕ್ಕೆ ಬೆಳೆದ ನಿಂತಾಗ ನೋಡ್ಬೇಕ್ರಿ ಇವರಿಬ್ಬರದು ಸಡಗರ. ಗಂಡನ ಮನೆಗೆ ಹೋಗೋ ಮಗಳಿಗೆ ತಾಯಿ ಏನು ಹೇಳ್ತಾಳಂದ್ರೆ, ಕರಿಸೀರಿ ಉಡಬ್ಯಾಡ, ಕಡಿವಾಣ ಬಿಡಬ್ಯಾಡ, ನಡುವೋಣ್ಯಾಗ ನಗಬ್ಯಾಡ, ನಡುವೋಣ್ಯಾಗ ನಗಬ್ಯಾಡ, ನನ್ನ ಮಗಳ ತವರಿಗೆ ಮಾತು ತರಬ್ಯಾಡ. ಎಂಥ ಸಭ್ಯತೆ ನಮ್ಮ ಸಂಸ್ಕೃತಿ, ಎಂಥ ಸಭ್ಯತೆಯಿಂದ ಕೂಡೈತೆ ಅನ್ನೋದಕ್ಕೆ ಇದು ಉದಾಹರಣೆ. ತಾಯಿಯ ಮಗಳಿಗೆ ಹೇಳಿ ಕಳಿಸ್ತಾಳೆ. ಆ ಮಗಳು ಗಂಡನ ಮನೆಗೆ ಬರಬೇಕು. ನೋಡ್ರಿ, ಹೆಣ್ಮಕ್ಳ ಕೈಯಾಗ ಆರತಿ ಕೊಟ್ಟಿರ್ತಾರೆ. ಆರತಿ ಒಳಗೆ 2 ದೀಪ ಇರ್ತಾವೆ. ಕಾರಣ ಏನು ಅಂದರೆ, ಒಂದು ಹುಟ್ಟಿದ ಮನೆ ಬೆಳಗೋದು, ಒಂದು ಕೊಟ್ಟು ಮನೆ ಬೆಳಗೋದು. ಎರಡೂ ಮನೆಯನ್ನು ಬೆಳಗುವ ಜವಾಬ್ದಾರಿ ಆ ಹೆಣ್ಣಿನ ಪಾಲಿಗೆ ಇರುತ್ತದೆ. ಆ ಮಗಳು ಆ ಮನೆಗೆ ಎರವಾಗಿ ಕಣ್ಣೀರು ಹಾಕ್ತಾ ಹೊರಟು ಹೋಗಿಬಿಡ್ತಾಳೆ. ಬೆಳಗಾರರವರ ಮಾತಿಗೆ ಪೂರಕವಾಗಿ ಒಂದೇ ಒಂದು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ನಡೆಯುವ ಒಂದು ಘಟನೆಯನ್ನು ನಾವು ಸಂಕ್ಷಿಪ್ತವಾಗಿ ಹೇಳಕ್ಕೆ ಬಯಸ್ತೇವೆ. ಈ ಮನೋಧರ್ಮ ಸಹಜವಾಗಿ ಬಂದುಬಿಟ್ಟಿರ್ತದೆ ಅತ್ತೆಯಂದರಿಗೆ. ಒಂದು ಇಂಗ್ಲೀಷ್ನಲ್ಲಿ ಒಂದು ಕವಿತೆ ಇದೆ, ಅಜ್ಞಾತ ಕವಿ ಬರೆದಿರ್ತಕ್ಕಂಥದ್ದು. ಒಬ್ಬ ಮಹಿಳೆ ಹೇಳ್ತಾಳೆ, ಮೈ ಸನ್ ಇನ್ ಲಾ ಈಸ್ ವಂಡರ್ಫುಲ್ ಆ್ಯಂಡ್ ಫೈನ್, ಹಿ ಅಡೋರ್ಸ್ ಮೈ ಡಿಯರ್ ಡಾಟರ್, ಥಿಂಗ್ಸ್ ಆರ್ ಡಿವೈನ್. My son-in-law is wonderful and fine. He adores my dear daughter. Things are divine. Only my son is very bad. He leads a shameless life, always doting on his loathsome wife ಅಂತ. ಇದು ಕನ್ನಡದಲ್ಲಿ ಯಾರು ಕವಿತೆ ಬರೆದ ನನಗೆ ಇಂಗ್ಲೀಷ್ನಲ್ಲಿ ಗೊತ್ತಿಲ್ಲ, ಅಜ್ಞಾತ ಕವಿ. ಇದರ ಅರ್ಥ ಹೀಗೆ, ಒಬ್ಬ ತಾಯಿ ಹೇಳ್ತಾಳಂತೆ, ನನ್ನ ಅಳಿಯ ಭಾಳ ಒಳ್ಳೆಯ ಅಳಿಯ ಸಿಕ್ಕಿದ್ದಾನೆ. ಎಂಥ ಅಳಿಯ ಸಿಕ್ಕಿದ್ದಾನೆ ಅಂದರೆ, ಅವನು ಆರಾಧ್ಯ ದೇವತೆ ಕಣ್ಣಂಗೆ ಕಾಣ್ತಾನೆ ಮಗಳನ್ನು ಅಂತ. ಹಿ ಅಡೋರ್ಸ್ ಮೈ ಡಿಯರ್ ಡಾಟರ್, ಥಿಂಗ್ಸ್ ಆರ್ ಡಿವೈನ್. ಆರಾಧ್ಯ ದೇವತೆ ಕಣ್ಣಂಗೆ ಕಾಣ್ತಾನೆ. ಓನ್ಲಿ ಮೈ ಸನ್ ಈಸ್ ವೆರಿ ಬ್ಯಾಡ್. ಮಗ ಮಾತ್ರ ಶುದ್ಧ ಮುಟ್ಟಾಳ. ಆಲ್ವೇಸ್ ಡಾಟಿಂಗ್ ಆನ್ ಇಸ್ ಲೋತ್ಸಮ್ ವೈಫ್. ಯಾವಾಗ ನೋಡಿದ್ರೆ ಹೆಂಡತಿ ಹಿಂದೆ ಸರಗಟ್ಕೊಂಡು ಸುತ್ತರಿತಿರ್ತಾನೆ ಅಂತ. ಮಗಳನ್ನು ಆರಾಧ್ಯ ದೇವತೆಗೆ ನೋಡ್ಕೊಂತ ಅಳಿಯ ಅಂದರೆ ಅವನೇನು ಮಾಡ್ತಿರ್ಬೇಕು? ಅವನು ಸುತ್ತರಿತಿರ್ಬೇಕಲ್ವ. ಆದರೆ ಸೊಸೆ ಕಂಡ್ರೆ ಆಗಲ್ಲ, ಅದಕ್ಕೆ ಮಗನ ಬೈಯೋದು. ಮಗಳ ಮೇಲೆ ಪ್ರೀತಿ, ಅದು ಸೊಸೆ ಬೈಯೋದು. ಇವು ಮನುಷ್ಯರ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ ಈ ಥರದ ವ್ಯತ್ಯಾಸಗಳಾಗ್ತವೆ. ಒಬ್ಬ ಮಹಿಳೆ, ಭಾಳ ಸುಂದರವಾದ ಮಹಿಳೆ ಇದ್ಲಂತೆ.
ಯಾರೋ ಕೇಳಿದರು, ಯಾರೋ ಆಕೆ ಗೆಳತಿ ಕೇಳಿದ್ಲು, ಯು ಲುಕ್ ಸೋ ಬ್ಯೂಟಿಫುಲ್, ವಾಟ್ ಕಾಸ್ಮೆಟಿಕ್ಸ್ ಡು ಯು ಯೂಸ್ ಅಂತ. ನೀನು ಎಷ್ಟು ಸುಂದರವಾಗಿದೆಯಾ, ನೀನು ಏನು ಕಾಸ್ಮೆಟಿಕ್ಸ್ ಬಳಸ್ತೀಯಾ ಅಂತಂದು. ಆ ಮಹಿಳೆ ಹೇಳಿದ್ಲಂತೆ, ಲುಕ್, ಐ ಯೂಸ್ ಫಾರ್ ಮೈ ಲಿಪ್ಸ್ ಟ್ರುತ್, ಫಾರ್ ಮೈ ವಾಯ್ಸ್ ಪ್ರೇಯರ್, ಫಾರ್ ಮೈ ಐಸ್ ಪಿಟಿ, ಫಾರ್ ಮೈ ಹ್ಯಾಂಡ್ಸ್ ಚಾರಿಟಿ ಆ್ಯಂಡ್ ಫಾರ್ ಮೈ ಹಾರ್ಟ್ ಲವ್. ಭಾಳ ಅಪರೂಪದ ಮಾತಿದು. ಆ ಮಹಿಳೆ ಹೇಳಿದ್ದು, ನನ್ನ ತುಟಿಗೆ ನಾನು ಹಚ್ಕೊಳ್ತಕ್ಕಂಥದ್ದು ಲಿಪ್ಸ್ಟಿಕ್ಸ್ ಅಲ್ಲ. ಐ ಯೂಸ್ ಫಾರ್ ಮೈ ಲಿಪ್ಸ್ ಟ್ರುತ್, ಸತ್ಯ ಅನ್ನೋದನ್ನು ನಾನು ತುಟಿಗೆ ಹಚ್ಕೊಳ್ತೀನಿ. ಆ್ಯಂಡ್ ಐ ಯೂಸ್ ಫಾರ್ ಮೈ ಐಸ್ ಏನು ಕರುಣೆ, ಅನುಕಂಪ. ಐ ಯೂಸ್ ಫಾರ್ ಮೈ ಐಸ್ ಪಿಟಿ, ದಯೆ, ಅನುಕಂಪೆ. ಐ ಯೂಸ್ ಫಾರ್ ಮೈ ಹ್ಯಾಂಡ್ಸ್ ಚಾರಿಟಿ, ಕೈಗೆ ಹಚ್ಕೊಳ್ಳೋದು ಮೆಹಂದಿ ಅಲ್ಲ, ನಾನು ಕೈಗೆ ಹಚ್ಕೊಳ್ಳೋದು ದಾನ ಧರ್ಮ. ಆ್ಯಂಡ್ ಫಾರ್ ಮೈ ವಾಯ್ಸ್ ಪ್ರೇಯರ್, ನನ್ನ ಕಂಠಕ್ಕೆ ಸುತ್ತ ಹಾಕ್ಕೊಳ್ತಿರೋ ನೆಕ್ಲೆಸ್ ಅಲ್ಲ, ಪ್ರಾರ್ಥನೆ, ದೇವರ ಪ್ರಾರ್ಥನೆ. ಆ್ಯಂಡ್ ಫಾರ್ ಮೈ ಹಾರ್ಟ್ ಲವ್, ಪ್ರೀತಿ, ಅನುರಾಗ, ನನ್ನ ಹೃದಯದಲ್ಲಿ ನಾನು ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಸಾಂಸಾರಿಕ ಜೀವನ ಯಶಸ್ವಿ ಆಗಬೇಕು ಅಂದರೆ ಅಂಥ ಪ್ರೀತಿ, ಅನುರಾಗ ಗಂಡ ಹೆಂಡರ ಮಧ್ಯೆ ಇರಬೇಕಾಗತ್ತೆ. ಇನ್ನೊಂದು ಒಳ್ಳೆಯ ಇಂಗ್ಲೀಷ್ ಕವಿತೆ ಇದೆ, ಮ್ಯಾರೇಜ್ ಈಸ್ ಎ ಬ್ಯೂಟಿಫುಲ್ ಫೋರ್ಟ್, ಮ್ಯಾರೇಜ್ ಈಸ್ ಎ ಬ್ಯೂಟಿಫುಲ್ ಫೋರ್ಟ್, ದೋಸ್ ಹೂ ಆರ್ ಔಟ್ಸೈಡ್ ಇಟ್ ವಾಂಟ್ ಟು ಗೆಟ್ ಇನ್ ಟು ಇಟ್ ಕ್ಯೂರಿಯಸ್ಲಿ, ಆ್ಯಂಡ್ ದೋಸ್ ಹೂ ಆರ್ ಇನ್ಸೈಡ್ ಇಟ್ ವಾಂಟ್ ಟು ಗೆಟ್ ಔಟ್ ಆಫ್ ಇಟ್ ಡೆಸ್ಪರೇಟ್ಲಿ ಅಂತ. ಮದುವೆ ಅನ್ನೋದು ಒಂದು ಸುಂದರವಾದ ಕೋಟೆ ಅಂತೆ. ಯಾರಿದ್ರ ಹೊರಗಿರ್ತಾರೋ ಇದರೊಳಗೆ ಏನಿದೆ ಅಂತ ಇಣುಕು ನೋಡಬೇಕು ಅಂತ ಅವ್ರಿಗೆ ಕುತೂಹಲ ಇದೆಯಂತೆ. ಯಾರು ಇದ್ರ ಮದುವೆನೋ ಕೋಟೆ ಒಳಗಿರ್ತಾರೋ ಸದ್ಯ ಇಲ್ಲಿಂದ ಹೊರಗೆ ಹೋಗ್ಬಿಟ್ರೆ ಸಾಕು, ಹೊರಗೆ ಹೋಗಾಗ್ಬಿಟ್ರೆ ಸಾಕಪ್ಪ ಅಂತ ಅವ್ರು ಒದ್ದಾಡ್ತಿರ್ತಾರಂತೆ. ಏನು ಮದುವೆ ಅನ್ನೋದು? ಮದುವೆ ಅನ್ನೋದು ಒಂದು ಬಯಾಲಜಿಕಲ್, ನಾಟ್ ಓನ್ಲಿ ಬಯಾಲಜಿಕಲ್ ಬೈಂಡಿಂಗ್ ಬಟ್ ಆಲ್ಸೋ ಎ ಸೈಕಲಾಜಿಕಲ್ ಬೈಂಡಿಂಗ್ ಆ್ಯಂಡ್ ಎನ್ ಎಮೋಷನಲ್ ಬೈಂಡಿಂಗ್. ಮದುವೆ ಅನ್ನೋದು ಎರಡು ಜೀವಗಳ ಒಂದು ಮಿಲನ. ಅದು ಕೇವಲ ಶಾರೀರಿಕ ಅಲ್ಲ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಒಬ್ಬರನ್ನೊಬ್ಬರು ಜೊತೆಗೂಡಿ ನಡಿಬೇಕಾದಂಥ ಒಂದು ಅದಕ್ಕೆ ಸ್ನೇಹ ಅಂತಿರೋ ಏನಂತೀರಿ, ಏನಾದರೂ ಕರೀರಿ, ಎರಡು ಜೀವ ಇರ್ಬೋದು, ಒಂದು ಮಾರ್ಗ ಇರಬೇಕು ಅದಕ್ಕೆ. ಹೇಗೆ ಅಂತಂದರೆ, ನಾವು ಆಗಾಗ್ಗೆ ಮದುವೆ ಸಂದರ್ಭದಲ್ಲಿ ಕೊಡೋ ಉದಾಹರಣೆ ಅಂತಂದರೆ, ನೀವು ಕಾಲು ಎರಡು ಕಾಲಾದರೂ ನಡೆಯುವ ನಡಿಗೆ ಒಂದು, ಕೈ ಎರಡಾದರೂ ಮಾಡುವ ಕ್ರಿಯೆ ಒಂದು, ಕಣ್ಣೆರಡಾದರೂ ನೋಡುವ ದೃಷ್ಟಿ ಒಂದು. ಹಾಗೆ ಗಂಡ ಹೆಂಡರು ಅವರ ದೃಷ್ಟಿ, ಅವರು ಮಾಡುವ ಮಾಟ, ಅವರ ನಡಿಗೆ, ಅವರ ಆಲೋಚನೆ ಎಲ್ಲವೂ ಒಂದಾಗಬೇಕು. ಆಗ ಸಾಂಸಾರಿಕ ಜೀವನ ಯಶಸ್ವಿಯಾಗಿ ನಡೆಯುತ್ತೆ. ಕೊನೆಯದಾಗಿ ಇನ್ನೊಂದು ಮಾತು, ಇತ್ತೀಚೆಗೆ ನಾವು ದಂಪತಿಗಳಿಗೆ ಹೇಳೋ ಮಾತು ಏನು ಅಂತಂದರೆ, ಸಂಸಾರದಲ್ಲಿ ಯಶಸ್ವಿ ದಾಂಪತ್ಯ ಜೀವನ ಆಗಬೇಕು ಅಂತಂದರೆ ಗಂಡ ಮತ್ತು ಹೆಂಡತಿ ಮಾಡಬೇಕಾದಂಥ, ಅನುಸರಿಸಬೇಕಾದಂಥ ಒಂದು ಮಾರ್ಗದರ್ಶಿ ಸೂತ್ರ ಅಂತಂದರೆ, ಇಫ್ ಯು ಆರ್ ರಾಂಗ್ ಯು ಮಸ್ಟ್ ಅಕ್ಸೆಪ್ಟ್ ಇಟ್. ಗಂಡ ಆಗಲಿ ಹೆಂಡತಿ ಆಗಲಿ ಏನಾದರೂ ತಪ್ಪು ಮಾಡಿದರೆ ನಾನು ತಪ್ಪಾಯ್ತು ಕಡೆ ಅಂತಂದು ಅದನ್ನು ಒಪ್ಕೊಳ್ಳೋದ್ರಲ್ಲಿ ತಪ್ಪೇನು ಒಪ್ಕೊಳ್ಬೇಕು. ಇಫ್ ಯು ಆರ್ ರಾಂಗ್ ಯು ಮಸ್ಟ್ ಅಕ್ಸೆಪ್ಟ್ ಇಟ್. ಅದರ ಮುಂದಿನ ಸಾಲು ಗಮನ ಇಟ್ಟು ಕೇಳ್ರಿ, ಇಫ್ ಯು ಆರ್ ರೈಟ್ ಯು ಮಸ್ಟ್ ಕೀಪ್ ಯುವರ್ ಮೌತ್ ಶಟ್. ಅಂದರೆ ನಿಮ್ಮ ಸರಿ ಇದ್ದರೆ, ನೀನು ಮಾಡಿದ ಸರಿ ಇದ್ದರೆ ನಾನು ಸರಿ ಅಂತ ವಾದಿಸಬಾರ್ದು, ಬಾಯಿ ಮುಚ್ಕೊಂಡು ತೆಪ್ಪಗಿರಬೇಕು. ತಾಳ್ಮೆ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಭಾಳ ಅವಶ್ಯಕ. ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ಒಂಥರ ಇರಲ್ಲ, ಒಬ್ಬೊಬ್ಬರು ಒಂದೊಂಥರ ಅಲ್ವಾ? ತಂದೆನೂ ಅವನೇ, ತಾಯಿನೂ ಅವನೇ. ಆದರೆ ಮಕ್ಕಳು, ಒಂದು ತಾಯಿ ಮಕ್ಕಳು ಒಂಥರ ಇರಲ್ಲ. ಹೀಗಾಗಿ ಬೇರೆ ಬೇರೆ ಕುಟುಂಬದಲ್ಲಿ ಹುಟ್ಟಿದಂಥ ಹೆಣ್ಣು, ಹುಟ್ಟಿದಂಥ ಗಂಡು, ಸಂಸಾರ ಮಾಡೋ ಒಂದು ಗಂಡ ಹೆಂಡರ ಕೈ ಹಿಡಿದ ಮೇಲೆ ಒಂದೇ ಥರ ಇರ್ತಾರೆ ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ? ಯೋಚನೆ ಮಾಡಿ. ಒಬ್ಬೊಬ್ಬರ ಸ್ವಭಾವ ಒಂದೊಂದು ಥರ ಇರುತ್ತೆ. ಆದರೆ ಅವು ಸ್ವಭಾವ ಭಿನ್ನತೆ ಇದ್ದರೂ ಅದು ಅವ್ರ ಹೊಂದಾಣಿಕೆ ಆಗಬೇಕು ಅಂದರೆ ನಿಮ್ಮ ಹೃದಯದಲ್ಲಿ, ಅಂತರಂಗದಲ್ಲಿ ಪ್ರೀತಿ ಇರಬೇಕು. ಮಕ್ಕಳು ನೋಡಬೇಕು. ನಿಮ್ಮ ಕಾರಣಕ್ಕಾಗಿ ಮಕ್ಕಳು ಹಾಳಾಗಬಾರ್ದು.